ಸಂತೆ ಎಲ್ಲಿದು ಗೊತ್ತಾಗೋಲ್ತು, ಇಲ್ಲೇ ಬಂದೈತೇನೋ ಅನ್ಸಕತ್ತಿತ್ತು ನನಗೆ. ಹಾಕ್ರಿ ಸ್ವಲ್ಪ ಜೈಕಾರ ಹಾಕ್ರಿ. ಜೈ ಮಂಗಲಂ ಜೈ ನಮಃ बसवेश्वर महाराज की, शिवलिंगेश्वर महाराज की, जड़सिद्धेश्वर महाराज की, महालिंगेश्वर महाराज की, सुमनकुंतौर महाराज की. ಭಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಟಾವಿಲಿ ಎಳೆಯುವುದು, ಮೇಘ ಜಲವೆಲ್ಲ ಮುತ್ತುಗಳಾದಡೆ ಸಪ್ತ ಸಾಗರಗಳಿಗೆ ಉದಕವೆನ್ನಿ ಎಳೆಯುವುದು, ಕಷ್ಟಜೀವಿ ಮನುಷ್ಯರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದಡೆ ಮುಂದೆ ಭವದ ಬಳ್ಳಿಗೆ ಬೀಜವೆನ್ನಿ ಎಳೆಯುವುದು. ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ. ಪ್ರಥಮದಲ್ಲಿ ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿ, ಏನ ಆರಾಧ್ಯ ಗುರುದೈವ ಪವಾಡ ಪುರುಷ ಜಗತ್ತಲ್ಲೇ ಪ್ರಸಿದ್ಧವಾದ ಜಗದ್ಗುರು ಜಡಸಿದ್ದೇಶ್ವರ ಯೋಗೇಂದ್ರ ಮಹಾಶಿವಗಳ ಎನ್ನ ಹೃದಯದಲ್ಲಿ ಸ್ಮರಿಸಿಕೊಂಡು, ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಲೀಲಾ ಮೂರ್ತಿಗಳಾಗಿರ್ತಕ್ಕಂಥ ಶಿವಲಿಂಗೇಶ್ವರ ಸನ್ನಿಧಾನಕ್ಕೆ ಭಕ್ತಿಯ ಶರಣಾರ್ಥಿ ಹೇಳುತ್ತಾ, ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಂದರವಾಗಿರ್ತಕ್ಕಂಥ ಪುರಾಣದ ಕರ್ತು ಆಗಿರ್ತಕ್ಕಂಥ ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ಭಕ್ತಿಯ ಶರಣಾರ್ಥಿ ಹೇಳುತ್ತಾ, ಈ ಮಹಾಲಿಂಗೇಶ್ವರ ಜೀವನದ ಚರಿತ್ರೆಗಳನ್ನು, ಲೀಲೆಗಳನ್ನು, ಪವಾಡಗಳನ್ನು ಬಹಳ ಸುಂದರವಾಗಿ ತಮ್ಮೆಲ್ಲರಿಗೆ ಮಾತನಾಡ್ತಕ್ಕಂಥ, ಪ್ರವಚನವನ್ನು ಮಾಡ್ತಕ್ಕಂಥ ಅನುಭಾವಿಗಳು, ವಿದ್ಯಾವಂತರು, ಆತ್ಮೀಯರಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳವರಲ್ಲಿ ಭಕ್ತಿಯ ಶರಣಾರ್ಥಿ ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಗ್ರಾಮದ ಹಿರಿಯ ಮಠದ ಬಂಧುಗಳೇ, ಸಂಗೀತ ಬಳಗವೇ, ಸದ್ಭಕ್ತರೇ, ತಾಯೇಂದ್ರೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಗೊತ್ತಾಗಕತ್ತೆ, ಚಪ್ಪಾಳೆ ಅರ್ಧ ಬರಾಕತ್ತೇವ, ಮೊದಲು ಮುಗಿಸ್ರಿ ಅಂತೇಳಿ ಬರಾಕತ್ತೇವ. ನಿನ್ನೆ 8:30 ಮುಗಿದೈತ್ರಿ, ಇವತ್ತು ಮುಗಿಸ್ರಿ ಅಂತೇಳಿ ಬರಾಕತ್ತೇವ ಅನ್ಸಕತ್ತೈತಿ. ನಾನೇನು ಬಿಡಾಗಲ್ರಿ, 1-2 ತಾಸು ಮಾತಾಡ್ತೇನೆ. ಇಲ್ಲ 2 ಮಾತಾಡ್ತೀನಿ, ನನಗೂ ಯಾಕೆ ಗಂಟು ಸರಿ ಇಲ್ಲ, 2 ಮಾತು ಮಾತಾಡ್ತೇನೆ. ಬಹಳ ಸುಂದರವಾಗಿ ಮಹಾಲಿಂಗೇಶ್ವರ ಜೀವನದ ಚರಿತ್ರೆಯೊಳಗೆ ಪೂಜ್ಯ ರಬಕವಿಯ ಪರಮ ಪೂಜ್ಯರು ಭಾಳ ಚೆನ್ನಾಗಿ ಮಾತನಾಡ್ತಾ ಬಂದರು. ಆ ಚರಿತ್ರೆ ಒಳಗ ಬರ್ತಕ್ಕಂಥದ್ದು ಅಥವಾ ಶಿವಲಿಂಗೇಶ್ವರ ಜಾತ್ರೆಯ ಈ ಕಾರ್ಯಕ್ರಮದಲ್ಲಿ ಬಹಳ ಖುಷಿ ಆಗ್ತದೆ. ನನಗೊಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಾವು ಭಾಳ ಕಾರ್ಯಕ್ರಮಗಳು ಮಾಡ್ತೇವೆ, ಅಜ್ಜವರು ಮಾಡ್ತಾರೆ, ನಾವು ಮಾಡ್ತೇವೆ, ಅಜ್ಜವರು ನಾವು ಕೂಡ ಮಾಡಿದ್ದೇವೆ. ಏನು ಗುಡಿ ಕಟ್ಟಿ ಮೂರ್ತಿ ಇಟ್ಟು ಕಳಸಾರೋಢ ಮಾಡಿ ಆ ವರ್ಷ ಕಾರ್ಯಕ್ರಮ ಮಾಡಿ ಫಂಕ್ಷನ್ ಮಾಡಿ ದೊಡ್ಡ ಫಂಕ್ಷನ್ ಮಾಡಿ ಜೈ ಅಂದು ಹೋಗ್ಬಿಟ್ಟು ಮುಗೀತು, ಹೊಳ್ಳಿ ಬರಂಗೇ ಇಲ್ಲ. ಮರನೇ ವರ್ಷ ಮತ್ತೆ ಹುಗ್ಗಿನ ಮಾಡೋದು, ಉಣ್ಣೋದು, ಹೋಗೋದಾಗ್ತೈತಿ. ಆದರೆ ಅವನ್ನೆಲ್ಲ ವಿಚಾರ ಮಾಡಿದರೆ ಇವತ್ತು ಈ ಸೈದಾಪುರ ಗ್ರಾಮದೊಳಗೆ ಯಾವತ್ತ ಆ ಗುಡಿಯನ್ನು ಕಟ್ಟಿ ಉದ್ಘಾಟನೆಯನ್ನು ಮಾಡಿದೇವಲ್ಲ, ಅದರ ನಿಮಿತ್ತವಾಗಿ ಪ್ರತಿ ವರ್ಷ ಆ ಜಾತ್ರೆ ಮುಖಾಂತರವಾಗಿ ಪ್ರವಚನವನ್ನು, ಮಹಾತ್ಮರ ಆದರ್ಶಗಳನ್ನು, ಜೀವನದ ಚರಿತ್ರೆಗಳನ್ನು ಇಳಿಸುವಂಥ, ಕೇಳುವಂಥ ಗ್ರಾಮ ಯಾವುದಿದ್ರೆ ಅದು ಸೈದಾಪುರ ಗ್ರಾಮ ಅಂತಕ್ಕಂಥ ಮಾತನ್ನು ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಇದು ಅವಶ್ಯ, ಇದು ಬಹಳ ಅವಶ್ಯ. ಜೀವನಕ್ಕೆ ಬಹಳ ಅವಶ್ಯವಾಗಿರ್ತಕ್ಕಂಥದ್ದು. ಯಾವುದು ನಮ್ಗೆ ಅವಶ್ಯ ಇಲ್ಲ.
ಸಿರಿ ಸಂಪತ್ತು ಐಶ್ವರ್ಯ ಸುಖ ಭೋಗ ಇವೆಲ್ಲ ಬೇಕು ಬೇಡ ಅನ್ನಂಗಿಲ್ಲ. ಅದೆಷ್ಟು ಬೇಕ್ರಿ? ಯಾವ್ದು ಅವಶ್ಯ? ದಾಸಿಮಾರ್ಯ ಒಂದು ಮಾತನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಜೀವನಕ್ಕೆ ಯಾವ್ದು ಆದರ್ಶ ಯಾವ್ದು ಅವಶ್ಯ ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾರೆ. ಕಡಗಿಲಿಲ್ಲದ ಬಂಡಿ ಒಡಗೇಡದ ಮಾಂಬುದೆ. ಕಡಗಿಲ ಹೋಗಿ ಬಂಡಿಗೆ ಆಧಾರ, ಕಡದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಣವೇ ಕಡಗಿಲು ಕಾಣ ರಾಮನಾಥ. ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಕಡಗಿಲಿಲ್ಲದ ಬಂಡಿ ಒಡಗೇಡಿದ ಮಾಂಬುದೆ ಅಂತ ಹೇಳ್ತಾರೆ ಅವರು. ಬಂಡಿ ಇವತ್ತು ಯಾಕಂದ್ರೆ ಈ ಮನುಷ್ಯನಿಗೆ ಯಾವ್ದು ಅವಶ್ಯವಾಗಿರ್ತಕ್ಕಂಥದ್ದಂದ್ರೆ, ಇವತ್ತು ಉದಾಹರಣೆ ಕೊಡುವಂತ ಹೋಗ್ತಾರೆ ಅವರು. ಬಂಡಿ ಅಂತಾರೆ, ದೇಹ ಅಂತಾರೆ, ಶರಣರು ಮಹಾತ್ಮರು ಒಂದೊಂದು ರೀತಿ ಆಧಾರಗಳನ್ನು ಕೊಟ್ಕೊಂತ ಹೋಗ್ತಾರೆ. ಅಥವಾ ಒಂದು ವಾಹನ ಅಂತ ಹೇಳ್ತಿರ್ತಾರೆ. ಯಾವ್ದಕ್ಕ ಬೇಕಾಗಿತ್ತಂದ್ರೆ ಅಲ್ಲಿ ಒಂದು ಕೀಲ ಅಂತಕ್ಕಂಥದ್ದು ಇರ್ತೈತಿ. ಒಂದು ಬಂಡಿ ಮುಂದೆ ಹೋಗ್ಬೇಕಾಗಿತ್ತಂದ್ರೆ, ಒಂದು ವಾಹನ ಮುಂದೆ ಹೋಗ್ಬೇಕಾಗಿತ್ತಂದ್ರೆ ಆ ಗಾಲಿಗೆ ನಟ್ಟು ಅಂತಕ್ಕಂಥ ಬಹಳ ಅವಶ್ಯವಾಗಿರ್ತಕ್ಕಂಥದ್ದು. ನಟ್ಟು ಹಾಕದಿದ್ರೆ ಹಂಗ ಗಾಲಿ ಹಾಕಿ ಹೋಗ್ತೈತೇನು? ಹೋಗಂಗಿಲ್ಲ. ಎಲ್ಲ ಸ್ವಲ್ಪ ಮುಂದೆ ಹೋಗ್ರೆ ಬೀಳ್ತೈತಿ. ಹಂಗೆ ಅದು ಬಂಡಿ ಕತೆ ಇರೋದಕ್ಕ ಈ ಒಡೆಲೆಂಬ ಬಂಡಿ ಅಂತ ಹೇಳ್ತಾರೆ. ಈ ಶರೀರ ಅಂತಕ್ಕಂಥದ್ದು ಏನಿದೆಯಲ್ಲ, ಈ ಜೀವನ ಅಂತಕ್ಕಂಥದ್ದು ಏನಿದೆಯಲ್ಲ, ಈ ಮಾನವ ಜನ್ಮ ಅಂತಕ್ಕಂಥದ್ದು ಇದೆಯಲ್ಲ, ಇದಕ್ಕೆ ಯಾವ್ದು ಅವಶ್ಯವಾಗಿರ್ತಕ್ಕಂಥದ್ದಂದ್ರೆ ಹಂಗ ಜಾತ್ರೆ ಅವಶ್ಯ ಅಲ್ಲ, ಹಂಗ ಹುಗ್ಗಿ ಅವಶ್ಯ ಅಲ್ಲ. ಯಾವ್ದು ಅವಶ್ಯ ಅಂದ್ರೆ ಮಹಾತ್ಮರ ಮಾತುಗಳೇನದಾವಲ್ಲ, ಆದರ್ಶತೆಗಳಿದಾವಲ್ಲ, ಅವು ಬಹಳ ಅವಶ್ಯವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಶರಣರು ಹೇಳ್ತಾ ಬರ್ತಾರೆ. ಭಾಳ ಚೆನ್ನಾಗಿ ಮಾತನಾಡ್ತಾ ಬಂದ್ರು ಅಜ್ಜವರು. ಯಾಕಂದ್ರೆ ಅವರು ಹೇಳಿರ್ತಕ್ಕಂಥದ್ದು ಒಂದು 1.5 ತಾಸು ಮ್ಯಾಗ ಮಾತಾಡಿದ್ರು ಅಜ್ಜವರು. 1.5 ತಾಸು. ಆ 1.5 ತಾಸಿನೊಳಗೆ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ 4 ಮಾತುಗಳನ್ನು ಹೇಳ್ತಾ ಬಂದರು. ಅವ್ರು ತಿಳ್ಕೋಬೇಕು. ಫಸ್ಟ್ ನಿಮ್ಮನ್ನ ಕೇಳ್ತೇನೆ, ನಾನು ಏನು ಮಾತಾಡ್ಯಾರ ಅವ್ರನ್ನ ಕೇಳ್ತೇನೆ. ನೀವು ಇಲ್ಲೇ ಇದ್ರೆ ಹೇಳ್ಬೋದು ನೀವು ಅಷ್ಟ. ಫಸ್ಟಿಗೆ ಮಾತಾಡಿದ್ರು ಅವ್ರು. ಫಸ್ಟಿಗೆ ಎದ್ರ ಬಗ್ಗೆ ಮಾತಾಡಿದ್ರು? ನಾ ಬರೋಕ್ಕಿಂತ ಮೊದಲ ಮಾತಾಡಿದ್ರು ಮಕ್ಕಳ ಬಗ್ಗೆ, ಸಂಸ್ಕಾರ ಬಗ್ಗೆ ಮಾತಾಡಿದ್ರು. ಮೊಬೈಲ್ ಬಗ್ಗೆ ಮಾತನಾಡ್ತಾ ಬಂದ್ರು. ಅರ್ಧ ಜನ ಇದ್ರೆ ಅರ್ಧ ಜನ ಇರಕ್ಕಿಲ್ಲ. ಯಾಕಂದ್ರೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು ನಾವೆಲ್ಲ. ಮಕ್ಕಳಿಗೆ ಸಂಸ್ಕಾರವನ್ನು ಯಾವ ರೀತಿಯಾಗಿ ಕೊಡ್ಬೇಕಂದ್ರೆ, ಆ ಮಗು ಯಾವ ರೀತಿ ಆಗ್ಬೇಕಂದ್ರೆ, ಆ ಸಂಸ್ಕಾರ ನೋಡಿ ಸಸಿ ಇದ್ದಾಗ ಬಾಗುದು ಮರವಾಗಿ ಬಾಗಿದೆ ಅಂತ ಹೇಳ್ತಾರೆ. ಏನು ಸಸಿ ಇದ್ದಾಗ ಬಾಗಿಸ್ಬೇಕು ನಾವು, ದೊಡ್ಡವರಾದ ಬಳಿಕ ಬಾಗಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಮಗಗೆ ಒಳ್ಳೆ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಕೊಡುವಂಥ ಕೆಲಸವನ್ನು ಮಕ್ಕಳಿಗೆ ಆಗಬೇಕು. ಆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾಗಿತ್ತಂದ್ರೆ ನಮ್ಮಲ್ಲಿ ಭಕ್ತಿ ಬರಬೇಕಾಗ್ತತಿ. ಒಂದು ಸಂಸ್ಕಾರ ಬರಬೇಕಾಗಿತ್ತಂದ್ರೆ ಭಕ್ತಿ ಇದ್ರೆ ಸಾಧ್ಯವಾಗ್ತತಿ, ಇಲ್ಲದಿದ್ರೆ ಆಗೋದಿಲ್ಲ. ಮಾಲಿಂಗೇಶ್ವರ ಜೀವನ ಚರಿತ್ರೆ ಒಳಗ ಶಿವ ಅವ್ರಿಗೆ ವಾಣೆ ಆಗ್ತೈತಿ, ಕೈಲಾಸ ವಾಣೆ ಆಗ್ತೈತಿ. ಈ ದಿಕ್ಕಿ ಇಬ್ಬರು ಬರ್ತಾರ. ಮಾಲಿಂಗೇಶ್ವರ ಸಮಕಾಲೊಳಗೆ ಇಬ್ರು, ದುರ್ದುಂಡೇಶ್ವರ ಮತ್ತು ಮಾಲಿಂಗೇಶ್ವರ ಇಬ್ರು ಬರ್ತಾರ. ಅಜ್ಜರ ಚರಿತ್ರೆ ಹೇಳ್ತಾ ಬರ್ತಿರ್ತಾರ. ಅವಾಗ ಇಬ್ಬರಿಗೆ ವಾಣೆ ಆಗ್ತೈತೆ. ಅವ್ರು ಹಿಮಾಲಯದೊಳಗೆ ತಪಸ್ಸಿ ಕುಂತಂಥ ಸಂದರ್ಭದಾಗ ಅಜ್ಜರು ಹೇಳಿರ್ಬೇಕು. ಈಗ ಅಲ್ಲೇ ಇದನ್ನೆಲ್ಲ ಇಬ್ಬರಿಗೆ ವಾಣೆ ಆಕೈತಿ. ನೀ ಈ ಕಡೆ ಹೋಗು, ನಿನ್ನ ಹೆಸರು ನಿನಗೂರು ಆಕೈತಿ, ನೀ ಈ ಕಡೆ ಹೋಗು, ನಿನ್ನ ಹೆಸರು ನಿನಗೂರು ಆಕೈತಿ ಅಂತೇಳಿ ಹೇಳ್ತಕ್ಕಂಥದ್ದು. ಅವಾಗ ಇವೆಲ್ಲ ಬರಬೇಕಾಗಿತ್ತಪ್ಪ ಅಂದರೆ ಭಕ್ತಿ ಭಾಳ ಅವಶ್ಯವಾಗಿರ್ತಕ್ಕಂಥದ್ದು. ನಮ್ಮ ಸಂಗೀತ ಬಳಗದವರು ಭಕ್ತಿ ಬಗ್ಗೆ ಭಾಳ ಚೆನ್ನಾಗಿ ಒಂದು ವಚನವನ್ನು ಹಾಡಿದರು. ಭಕ್ತಿ ಬೇಕ್ರಿ, ಭಕ್ತಿ. ನೋಡಿ, ನಾವು ಭಕ್ತಿ ಒಳಗೆ ವಿಚಾರ ಮಾಡ್ತೋದ್ರೆ ಸಿದ್ದರಾಮೇಶ್ವರ ಅಂತೇಳಿ ಆಗಿ ಹೋದರು. ಸಿದ್ದರಾಮೇಶ್ವರ ಆ ಬಾಲಕ ಇದ್ದಂಥ ಸಂದರ್ಭ ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಸಂಸ್ಕಾರವನ್ನು ಕೊಡಬೇಕು, ಭಕ್ತಿಯನ್ನು ಕೊಡಬೇಕು ಅನ್ನೋದಕ್ಕೆ ಹೇಳ್ತಾರೆ. ಸೊಲ್ಲಾಪುರದ ಸಿದ್ದರಾಮೇಶ್ವರ ಬಾಲಕ, 10-12 ವರ್ಷದ ಬಾಲಕ, ಹುಟ್ಟಿನಿಂದ ಮಾತನಾಡಲಿಲ್ಲ. ಅವನು ಹುಟ್ಟಿನಿಂದ ಮಾತಾಡಲಿಲ್ಲ. ಆ ತಾಯಿ ಏನು ಮಾಡ್ತಾಳಂದ್ರೆ, ಮಗ ಮಾತನಾಡೋದಿಲ್ಲ, ಮಾತನಾಡಂಗಿಲ್ಲ, ಸಾಲಿ ಕಳ್ಸಂಗಿಲ್ಲ. ಏನು ಮಾಡೋದು? ದನ ಕಾಯ ಕಳಿಸಿದ್ಲಕ್ಕಿ. ದನ ಕಾಯಕ ಕಳಿಸಿದ್ದು. ದನ ಕಾಯಕ್ಕೆ ಹೊಂಟ, ದನ ತಗೊಂಡು ಹೊಂಟ, ಕಾಯಕ್ಕೆ ಹತ್ತಿದ. ಈಗ ವರ್ಷ ಹೋಯ್ತು, 2 ವರ್ಷ ಹೋಯ್ತು, ಹಿಂಗೆ ಹೋಯ್ತು. 10-12 ವರ್ಷದ ಬಾಲಕ ಅವ ದನ ಕಾಯುವಂಥ ಸಂದರ್ಭ ಒಳಗ ಒಬ್ಬ ಸಾಧು ಬರ್ತಾನೆ, ಮಹಾತ್ಮ ಬರ್ತಾನೆ. ಮಲ್ಲಿಕಾರ್ಜುನ ವೇಷವನ್ನು ತಟ್ಟುಕೊಂಡು, ಮಲ್ಲಿಕಾರ್ಜುನ ಸಾಧುವಿನ ದರ್ಶನವನ್ನ ವೇಷವನ್ನು ತಟ್ಟುಕೊಂಡು ಅಲ್ಲಿ ಬರ್ತಾನೆ.
ಬಂದು ಕೇಳ್ತಾನೆ ಅವನ್ನ. ಅವ್ನು ಮಾತನಾಡಕ್ಕೆ ಬರ್ತೈತಿ ಇಲ್ಲ ಗೊತ್ತಿಲ್ಲ, ಮಾತು ಬರ್ತಿರ್ತೈತಿ ಆದ್ರೆ ಮಾತಾಡಂಗಿಲ್ಲ ಅವನಿಗೆ. ಅವಾಗ ಅಲ್ಲಿ ಬರ್ತಾನೆ. ಬಂದಂಥ ಸಂದರ್ಭದೊಳಗೆ ಆ ಸಾಧು ಕೇಳ್ತಾನೆ, ಆ ಬಾಲಕರನ್ನ. ದನ ಕಾಯ್ತಿರ್ತಾನೆ, ದನ ಬಿಟ್ಟಿರ್ತಾನೆ, ಗಿಡದ ಬಡ್ಡೆ ಕುತ್ಕೊಂಡಿರ್ತಾನೆ. ತಾಯಿ ಕೊಟ್ಟಿರ್ತಕ್ಕಂಥ ಏನು ಮುದ್ದೆ ಇರ್ತೈತಲ್ಲ, ಈಗೆಲ್ಲ ಅನ್ನ ಎಲ್ಲ ಬಂದೈತೆ. ಆಗ ನವಣಕ್ಕಿ ಅನ್ನ ಅಂತೇಳಿ ಬರ್ತಿತ್ತು, ಅಥವಾ ಈ ಜೋಳದ ಕಿಚಡಿ ಅಂತೇಳಿ ಮಾಡ್ತಿದ್ರು. ಅದೆಲ್ಲ ಅವಾಗ ಕಟ್ಟಿ ಕೊಟ್ಟಿದ್ಲು, ತೊಗೊಂಬಂದು ಇಟ್ಕೊಂಡು ಕುತ್ಕೊಂಡಿದ್ದ. ಅವಾಗ ಅವ ಕೇಳ್ತಾನೆ, ಹೊಟ್ಟೆ ಹಸ್ತೈತಿ ಏನಾರು ಇದ್ರು ಕೊಡು ಅಂದ. ಆದ್ರೆ ತಗೊಂತ ಕೊಟ್ಟವ. ಅವಾಗ ಊಟ ಮಾಡಿದ ಆ ಮಹಾತ್ಮ, ಹೇಳಿದಿಲ್ಲ, ಮಹಾತ್ಮ ಊಟ ಮಾಡಿದ. ಅವಾಗ ಸಾಕನ್ಲಿಲ್ಲ, ಇನ್ನೂ ಬೇಕು ಅಂದ. ಇನ್ನೂ ಬೇಕಾಗೈತಿ, ಇನ್ನೊಟ್ಟು ಇದ್ರು ಕೊಡು ಅಂದ. ನನ್ನ ಕಡೆ ಇಲ್ಲ ಅಂದ. ಮತ್ತು ಬೇಕಾಗೈತಿ, ಹೊಟ್ಟೆ ಹಸ್ತೈತಿ, ಇನ್ನೊಟ್ಟು ಬೇಕಂದಾಗ ಆದ್ರೆ ಆಯ್ತು ತೊಗೊಂಬರ್ತೇನೆ, ಇಲ್ಲೇ ಇರು ಅಂದ. ಇಲ್ಲೇ ಇರು ತೊಗೊಂಬರ್ತೇನೆ ಅಂದ. ಆದ್ರೆ ಆಯ್ತು ಅಂತೇಳಿ ಮನೆಗೆ ಹೋಗ್ತಾನೆ. ತಾಯಿ ಮನೆ ಹೊರಗಿರ್ತಾಳೆ, ಒಳಗಿರ್ತಾಳೆ. ಅವಾಗ ಓಡಿಕೆಂತ ಹೋಗ್ತಿರ್ತಾನೆ. ಹುಟ್ಟಿದಾಗಿಂದ ಹಿಡ್ಕೊಂಡು 12 ವರ್ಷ ಆದರೂ ಸಹ ಮಾತನಾಡೇ ಇರ್ತಕ್ಕಂಥ ಬಾಲಕ ತಾಯಿ ಒಳಗಿರ್ತಕ್ಕಂಥ ಸಂದರ್ಭದೊಳಗ ಹೊರಗೆ ದೂರ ನಿಂತ ಇಟ್ಕೊಂಡು ಒದರ್ತಾನೆ. ತಾಯಿಯನ್ನು ಒದರ್ತಾನೆ, ಅವ್ವ ಅವ್ವ ಅಂತೇಳಿ ಒದರ್ತಾನೆ. ಅವಾಗ ಆಕೆಗೆ ವಿಚಾರ ಮಾಡಂಗಿಲ್ಲ, ಯಾಕಂದ್ರೆ ಮಗ ಅನ್ನೋ ಕಲ್ಪನೆ ಇರಂಗಿಲ್ಲ, ಮಗನಿಗೆ ಮಾತೇ ಬರಂಗಿಲ್ಲ. ಇವೇನು ಓದ್ತಾನೆ, ಇವನೇನು ಓದಿರ್ತಾನೆ ಅಂತೇಳಿ ಆಕೆ ತನ್ನ ಕೆಲಸದೊಳಗೆ ಇರ್ತಾಳೆ, ತನ್ನ ಕೆಲಸವನ್ನೇ ಮಾಡ್ತಿರ್ತಾಳೆ. ಅವಾಗ ಇವ ಹೋಗಿ ಬಾಗಿಲು ನಿಂತ್ಕೊಂಡು ಅವ್ವ ಅಂದಾಗ ಆಕೆ ಹೊರಗೆ ಬರ್ತಾಳೆ, ನೋಡ್ತಾಳೆ, ಮಗ ಓದ್ರಾಕತ್ತಲ್ಲ, ಮಗಗೆ ಬಾಯಿ ಬಂತು ಅಂತೇಳಿ ವಿಚಾರ ಮಾಡ್ತಾಳೆ. ಮಗ ಕೇಳ್ತಾನೆ, ಏನ್ ಕೇಳ್ತಾನೆ? ಒಬ್ಬ ಸತ್ಪುರುಷ ಬಂದಿದ್ದಾನೆ, ಒಬ್ಬ ಮಹಾತ್ಮ ಬಂದಿದ್ದಾನೆ, ಒಬ್ಬ ಸಾಧು ಬಂದಿದ್ದಾನೆ, ಹೊಟ್ಟೆ ಹಸ್ತೈತಂತ, ಅವನಿಗೆ ತಿನ್ನಾಕ ಏನ್ರ ಬೇಕಾಗೈತಿ, ಏನ್ರ ಇದ್ರ ಕೊಡು ಅಂತ ಕೇಳ್ತಾನೆ. ಅವಾಗ ಆಕಿಗೆ ಹಸಿರು ವಿಚಾರ ಇರಂಗಿಲ್ಲ. 12 ವರ್ಷದಿಂದ ಮಾತನಾಡಿರ್ತಕ್ಕಂಥ ಮಗ ಮಾತನಾಡಕತ್ತಾನಲ್ಲ ಅಂತೇಳಿ ಭಾಳ ಖುಷಿ ಆಗ್ತಾಳೆ. ಖುಷಿ ಹಾಕ್ಕೊಂಡು ಅಪ್ಕೊಳ್ಳೋ ಅಂತ ವಿಚಾರ ಮಾಡ್ತಿರ್ತಾಳೆ. ಅವಾಗ ಮಗ ಅಂತಾನೆ, ನನಗೆ ಅಪ್ಕೊಳ್ಳೋದು ಬೇಕಾಗಿಲ್ಲ, ಆದರೆ ಅದನ್ನು ಕೊಡು, ಏನ್ರಿ ತಿನ್ನಕ್ಕೆ ಕೊಡು ಅಂತ ಕೇಳ್ತಾನೆ. ಆದ್ರೆ ಆಯ್ತು ಅಂತೇಳಿ ಏನೋ ಆಗಲಿ, ಖುಷಿ ಆಯಿತು, ಮಗ ಮಾತಾಡಕತ್ತಾನಲ್ಲ, 12 ವರ್ಷ ಆದರೂ ಮಾತಾಡಿಲ್ಲ, ಈಗ ಮಾತಾಡಕತ್ತಾನಲ್ಲ ಅಂತೇಳಿ ಸ್ವಲ್ಪ ಇದ್ದಿರ್ತಕ್ಕಂಥ ನವಣಕ್ಕಿ ಅನ್ನವನ್ನು ಕಟ್ಟಿ ಕೊಡ್ತಾಳೆ. ಕೊಟ್ಟು ತೊಗೊಂಡು ಬರ್ತಾನೆ. ಓಡ್ತಾ ಬರ್ತಾನೆ. ಅಷ್ಟರೊಳಗೆ ಏನಾಗಿರ್ತೈತೆ ಅಂದರೆ ಆ ಮಹಾತ್ಮ ಹೋಗ್ಬಿಟ್ಟಿರ್ತಾನೆ. ಅವಾಗ ಹುಡುಕಾಡ್ತಾನೆ, ಆ ಕಡೆ ಈ ಕಡೆ ಹುಡುಕಾಡ್ತಾನೆ, ಎಲ್ಲ ಕಡೆ ಹುಡುಕಾಡ್ತಾನೆ, ಸಿಗಂಗಿಲ್ಲ. ಅವಾಗ ಮಲ್ಲಿಕಾರ್ಜುನ ದರ್ಶನಕ್ಕಂತೇಳಿ ಪಾದ್ರಿ ಹತ್ರ ಹೊಂಟಿರ್ತಾರೆ, ಎಷ್ಟೋ ಜನ ಶ್ರೀಶೈಲಕ್ಕೆ ಹೊಂಟಿರ್ತಾರೆ. ಅವಾಗ ಕೇಳ್ತಾನೆ, ಎಲ್ಲದಾನ? ಇಲ್ಲ, ಇಂತಲ್ಲಿ ಅದಾನ. ಅವಾಗ ಅವನ ಜೋಡಿ ಹೋಗ್ತಾರೆ. ಅವನು ಹೋಗ್ತಾನೆ. ಹೋದ್ಬಳಕ ಮಲ್ಲಿಕಾರ್ಜುನ ಗುಡಿ ಒಳಗ ಅಲ್ಲಿ ನಿಲ್ಲಿಸಿ, ಇವನ ಮಲ್ಲಿಕಾರ್ಜುನ ಅಂತಾನ. ಎಲ್ಲರೂ ಅಂತಾರೆ, ಏನೋ ಪಾದಯಾತ್ರೆ ಹೋಗಿರ್ತಾರಲ್ಲ ಅವ್ರೆಲ್ಲ ಅಂತಾರೆ, ನೀ ಹುಡ್ಕೊಂತ ಮಹಾತ್ಮ, ನೀ ಹಿಡ್ಕೊಂತ ಏನೋ ಸತ್ಪುರುಷ ಅದಲ್ಲ, ಮಲ್ಲಿಕಾರ್ಜುನ ಅದಲ್ಲ, ಇವನ ಅದಾನ ಅಂತಾರ. ಅವ ಅಂತಾನ, ಬಾಲಕ ಸಿದ್ದರಾಮೇಶ್ ಅಂತಾನೆ, ಇವ ಅಲ್ಲ ಅಂತಾನ. ಇವ ಬೇಕಾಗಿಲ್ಲ ನನಗ. ನೀವು ಹೇಳುವಂಥದ್ದು ಕಲ್ಲಿನ ಮೂರ್ತಿ ಐತಿ, ಈಗ ಬೇಕಾಗಿಲ್ಲ. ಸಾಕ್ಷಾತ್ ಮಲ್ಲಿಕಾರ್ಜುನ ಮಹಾತ್ಮ ಬಂದನ, ಅವ ಬೇಕಾಗೈತಿ ಅಂದ. ಇವು ಬೇಡ ಅಂದ. ಅವಾಗ ಅವ್ರಂದ್ರು, ಕರ್ಕೊಂಬಂದವ್ರು ಅಂದರು, ಇವ್ಗೇನೋ ಹುಚ್ಚು ಹಿಡ್ದೈತಿ, ತಲೆ ಕೆಟ್ಟೈತಿ, ಇವನೇನು ಮಾಡೋದು ಅಂದ್ರು. ಅಂದರು. ಇವ್ನು ಬಿಟ್ಟರು, ಹೊರಗೆ ದುಡಿದ್ರು. ಇವ್ ಹೊರಗೆ ಬಂದ, ಅಡ್ಡಾಡ್ಕೊಂತ ಬಂದ ಒದರ್ತಾನೆ. ಎಲ್ಲಿದೆ ಅಂತ ಒದರ್ತಿರ್ತಾನೆ. ಅವಾಗ ಸಿಗದೇ ಇದ್ದಂಥ ಸಂದರ್ಭದೊಳಗೆ ಆ ಕೊಳದೊಳಗೆ ಜಿಗಿಯುವಂಥ ಸಂದರ್ಭ. ಅವಾಗ ಅಲ್ಲಿ ಬಂದು ಅವನು ಹಿಡ್ಕೊತಾನೆ ಅಂತಕ್ಕಂಥದ್ದನ್ನು ನಾವೆಲ್ಲ ಚರಿತ್ರೆ ಒಳಗೆ ಕೇಳ್ಕೊತ ಬರ್ತಕ್ಕಂಥದ್ದು. ಯಾಕೆ ಈ ಮಾತನ್ನು ಹೇಳ್ತಾನಂದರೆ, ಭಗವಂತ ಒಲಿತಾನಂದರೆ ಭಕ್ತಿಗೆ ಒಲಿತಾನೇನ, ಮತ್ತೊಂದು ಯಾವುದಕ್ಕೂ ಒಲಿಯೋದಿಲ್ಲ. ಬಹಳ ಸುಂದರವಾಗಿರ್ತಕ್ಕಂಥದ್ದು. ಭಕ್ತಿಯನ್ನು ನಾವು ಯಾವ ರೀತಿಯಾಗಿ ಮಾಡ್ಬೇಕಂದ್ರೆ, ಆ ಭಗವಂತ ಮೆಚ್ಚುವ ರೀತಿಯೊಳಗೆ ಭಕ್ತಿ ಮಾಡೋಕಿನ ಜನ ಮೆಚ್ಚುವಾಗ ಭಕ್ತಿ ಮಾಡಬಾರ್ದು ಅಂತ ಹೇಳ್ತಾರೆ. ಜನ ಮೆಚ್ಚುವ ರೀತಿ ಭಕ್ತಿ ಮಾಡಬಾರ್ದು. ಭಕ್ತಿ ಮಾಡಬೇಕಂದ್ರೆ ಆ ಭಗವಂತ ಮೆಚ್ಚಬೇಕು. ಸೊಲ್ಲಾಪುರದ ಸಿದ್ದರಾಮೇಶ್ವರ ಮಾಡಿದ ಭಕ್ತಿ, ಕೊಡಗೂಸು ಮಾಡಿರ್ತಕ್ಕಂಥ ಭಕ್ತಿ, ಆ ರೀತಿ ಭಕ್ತಿ ಮಾಡ್ತಕ್ಕಂಥದ್ದನ್ನು ಹೇಳ್ತಾ ಬರ್ತಾರೆ. ಅಜ್ಜಾರು ಭಾಳ ಚೆನ್ನಾಗಿ ಮಾತನಾಡಿ 3-4 ವಿಚಾರಗಳನ್ನು ಭಾಳ ಚೆನ್ನಾಗಿ ಮಾತನಾಡ್ತಾ ಬಂದರು. ಅವಾಗ ಮಾತನಾಡುವಾಗ ನೆಮ್ಮದಿ ಬಗ್ಗೆ ಮಾತನಾಡಿದರು. ನೆಮ್ಮದಿ ಬಗ್ಗೆ. ಆನೆ ಅಂದರೆ ನೆಮ್ಮದಿ. ನಿಮ್ಗೆ ಗೊತ್ತೈತಿ ಇದೆಲ್ಲ. ಇದ್ರ ಬಗ್ಗೆ ಒಂದು ಮಾತು ಹೇಳ್ತಾನೆ. ಅಜ್ಜಾರು ಮಾತಾಡಿದ್ರೊಳಗೆ ಭಾಳ ಮುಖ್ಯವಾಗಿರ್ತಕ್ಕಂಥ 4 ಪಾಯಿಂಟ್ ರೀ ಅವು. ನೆಮ್ಮದಿ ಯಾರಿಗೆ ಐತ್ರಿ? ಎಲ್ಲರೂ ಶ್ರೀಮಂತರ ಅದಾವೆ, ಎಲ್ಲ ನೆಮ್ಮದಿನೇ ಇಲ್ಲ. ಸೋಫಾ ಸೆಟ್ ಐತಿ, TV ಸೆಟ್ ಐತಿ, ಮೊಬೈಲ್ ಸೆಟ್ ಐತಿ, ಮೈಂಡು ಆಫ್ ಸೆಟ್ ಆಗೈತಿ. ನೆಮ್ಮದಿನೇ ಇಲ್ಲ.
ಇವತ್ತು ಏನಿತ್ತು ಏನಾಗಬೇಕಾಗಿತ್ತಂದ್ರೆ ಜೀವನಕ್ಕೆ ನೆಮ್ಮದಿ ಬೇಕಾಗೈತಿ. ನೆಮ್ಮದಿ ಬೇಕಾಗಿತ್ತಂದ್ರೆ ಮನೆಯೊಳಗೆ ಮನಸ್ಸಿನೊಳಗೆ ಪ್ರೀತಿ ಬೇಕಾಗೈತಿ. ಆ ಪ್ರೀತಿ ವಿಶ್ವಾಸ ನಂಬಿಕೆ ಇರದಿದ್ರೆ ಅಲ್ಲಿ ನೆಮ್ಮದಿ ಇಲ್ಲ, ಅಲ್ಲಿ ನಂಬಿಕೆ ಇಲ್ಲ. ಅದಕ್ಕೆ ಏನಾಗಬೇಕಾಗಿತ್ತು ಅಂದ್ರೆ ನೆಮ್ಮದಿ ಬೇಕಾಗಿತ್ತು. ಅಜ್ಜರು ಭಾಳ ಚೆನ್ನಾಗಿ ಹೇಳ್ತಾ ಬಂದರು, ನೆಮ್ಮದಿ ಇದ್ರೆ ಲಕ್ಷ್ಮಿ ಅಲ್ಲೇ ಇರ್ತಾಳೆ, ಸುಖ ಅಲ್ಲೇ ಇರ್ತೈತೆ, ಸಂಪತ್ತು ಅಲ್ಲೇ ಇರ್ತೈತೆ, ಭಗವಂತ ಅಲ್ಲೇ ಇರ್ತಾನೆ. ಅದಕ್ಕೆ ನೆಮ್ಮದಿ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿದೆ. ಒಂದು ಮನೆಯೊಳಗೆ 4 ಮಂದಿ ಅಣ್ಣ ತಮ್ಮ, 4 ಮಂದಿ ಅಣ್ಣ ತಮ್ಮ ಭಾಳ ಶ್ರೀಮಂತರ ಮಂತ್ಯಾನ, ಭಾಳ ಅಂದ್ರೆ ಶ್ರೀಮಂತರ ಮಂತ್ಯಾನ. ಅವಾಗ 4 ಮಂದಿ ಮಕ್ಕಳಿಗೆ ಮದುವೆ ಆಗಿರ್ತೈತಿ. ಆ ಮನೆ ಮಾಲಕ ಹೊರಗೆ ಬಾಗಲ್ದಾಗ ಮಕ್ಕೊಂಡಿರ್ತಾನೆ. ಹೊರಗೆ ಬಾಗಲ್ದೊಳಗೆ ಈಗೆಲ್ಲ ಹಾಲು ಬೆಡ್ರೂಮ್ ಆಗ್ಯಾವ, ಅವಾಗೆಲ್ಲ ಅಡುಗೆ ಮನ್ಯಾಗ ಅಲ್ಲಿ ಮಕ್ಕೊತಿದ್ರು. ಮನೆ ಮಾಲಕ ಹೊರಗೆ ಕಟ್ಟಿ ಮಕ್ಕೊಂತಿದ್ದ. ಹೀಗೆ ಮಕ್ಕೊಂಡಂಥ ಸಂದರ್ಭ ಒಳಗೆ ಭಾಳ ಶ್ರೀಮಂತರ ಮಂತ್ಯಾನ ಲಕ್ಷ್ಮಿ ಆ ಮನೆಯಿಂದ ಹೊರಗೆ ಹೋಗ್ಬಿಡ್ತಾಳೆ. ಒಂದು ದಿವಸ ಆ ಲಕ್ಷ್ಮಿ ಆ ಮನೆಯಿಂದ ಹೊರಗೆ ಹೋಗ್ಬಿಡ್ತಾಳೆ. ಹೊರಗುವಂಥ ಸಂದರ್ಭ ಒಳಗೆ ಎಚ್ಚರ ಆಕೈತ್ರಿ ಅವನಿಗೆ. ಯಾರಿಗೆ? ಮನೆ ಮಾಲಕನಿಗೆ ಎಚ್ಚರ. ಈಗ ನೋಡ್ತಾನೆ ಲಕ್ಷ್ಮಿ ಇರ್ತಾಳೆ, ಶ್ರೀಮಂತಿಕೆ ಇರ್ತೈತಿ, ಹೊರಗೆ ಹೋಗ್ಬಿಡ್ತಾಳೆ. ಅವಾಗ ಕೇಳ್ತಾನ, ನಾವು ಎದಕ್ಕೆ ಹೊಂಟಿ ಅಂದ. ಲಕ್ಷ್ಮಿಗೆ ನಮಸ್ಕಾರ ಮಾಡ್ತಾನೆ, ದೇವತೆಗೆ ನಮಸ್ಕಾರ ಮಾಡ್ತಾನೆ, ಭಾಳ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ನಮಸ್ಕಾರ ಮಾಡ್ತಾನೆ. ಮಾಡಿ ಕೇಳ್ತಾನೆ, ಯಾಕೆ ಹೊಂಟಿ ಅಂತ ಕೇಳಿದ. ಇಲ್ಲಪ್ಪ ಸಾಕು, ನಿನ್ನ ಮನೆ ಸಾಕು, ನಾ ಮತ್ತೊಂದು ಮನೆಗೆ ಹೋಗ್ತೇನೆ ಅಂದ್ಲಾಕಿ ಲಕ್ಷ್ಮಿ. ಅವಾಗ ಅಂತ ನನ್ನ ಮನೆಯಾಗ ಏನು ಕೊರತೆ ಆಗೈತಿ ನಿನಗ ಅಂದ. ನಿನ್ನ ಪೂಜಾ ರೂಮ್ ಕಟ್ಟಿದ್ದೇನೆ, ಚಲೋ ರೂಮ್ ಕಟ್ಟಿದ್ದೇನೆ, ಜಗಲಿ ಇಟ್ಟಿದ್ದೇನೆ, ನಿನ್ನ ಪ್ರತಿಷ್ಠಾಪನೆ ಮಾಡಿದ್ದೇನೆ, ಪೂಜೆ ಮಾಡ್ತೇನೆ, ಆದ್ರೆ ನನ್ನ ಮನೆ ಬಿಟ್ಟು ಯಾಕೆ ಹೋಕ್ಕಿ ಅಂತ ಕೇಳಿದ. ದೊಡ್ಡ ಮನೆ ಕಟ್ಟಿದ್ದೇನೆ, ಹೌದು ದೊಡ್ಡ ಮನೆ ಐತಿ, ಪೂಜಾ ರೂಮ್ ಐತಿ, ಜಗಲಿ ಐತಿ, ಬಂಗಾರ ಹಾಕಿ ಬೆಳ್ಳಿ ಹಾಕಿ, ಖರೆ ನಂಗೆ ಸಾಕಾಗೈತಿ, ಮತ್ತೊಬ್ಬರ ಮನೆಗೆ ಹೋಗ್ತೇನೆ ಅಂದ್ಲಕ್ಕಿ ಲಕ್ಷ್ಮಿ. ಅವಾಗ ಯಾಕೆ ಹೊಕ್ಕಿ ಅಂತ ಕೇಳ್ದ. ಇಲ್ಲ ಸಾಕು, ಲಕ್ಷ್ಮಿ ಅಂತಿರ್ತೀನಿ ನೋಡು, ಆಕೆ ಒಂದೇ ಕಡೆ ಇರಂಗಿಲ್ಲ. ಲಕ್ಷ್ಮಿ ಒಂದೇ ಕಡೆ ಇರ್ತಾಳ ಮೊದಲ ಎದ್ರ ಮ್ಯಾಗ ಇರ್ತಾಳ್ರಿ, ನೀರಿನ ಮ್ಯಾಲ ಕಮಲ ಮ್ಯಾಗ ಲಕ್ಷ್ಮಿ ಇರ್ತಾಳ. ಇವತ್ತು ಇವ್ರ ಮನ್ಯಾಗ, ನಾಳೆ ಮತ್ತೊಬ್ಬರ ಮನ್ಯಾಗ ಅಂತ ಇರ್ತಿರ್ತಾಳ. ಅವಾಗ ನಾ ಹೋಗ್ತೇನೆ ಅಂತ ಹೇಳ್ತಾಳ. ಅವಾಗ ಅಂತಾನ, ಆದ್ರಾಯ್ತು, ಹೋಗೋಲ್ಲಕ್ಕ, ಹೋಕ್ಕಿ ಬ್ಯಾಡ ಅನ್ನಂಗಲ್ಲ, ಯಾಕೆ ಹೊಕ್ಕಿ ಹೇಳೋಗು ಅಂತ ಹೇಳ್ತಾನ. ಅಂತಾನ, ಇಲ್ಲ ನಿನ್ನ ಮನೆ ಸಾಕಾಗೈತಿ, ನಾ ಹೋಗ್ತೇನೆ ಅಂತಾಳೆ. ಏನು ಕೇಳ್ತಿ ಕೇಳು, ಈಗ ಕೇಳು, ಕೊಟ್ಟು ಹೋಗ್ತೇನೆ, ಹೊಳ್ಳಿ ಬರಂಗಿಲ್ಲ ಅಂತ ಹೇಳ್ತಾಳಕಿ. ಅಂದ, ಇರು ಮನುಷ್ಯ ಭಾಳ ಶಾಣೆ ಇದ್ದ. ಅಂದ, ಏನು ಕೊಡ್ತಿ ಕೊಡು ಅಂತೇಳ ಅಂದ್ರೆ, ಇವತ್ತು ಒಂದು ದಿವ್ಸ ಇರು ಇಲ್ಲೇ, ಬೆಳಗರಲ್ಲಿ ನನ್ನ 4 ಮಕ್ಕಳನ್ನ ಕರಿತೇನೆ, ಆ ಮಕ್ಕಳಿಗೆ ಕೇಳಿ ನಾಳೆ ಹೇಳ್ತೀನಿ, ಅದಕ್ಕೆ ಇವತ್ತೊಂದು ದಿವ್ಸ ಇಲ್ಲೇ ಇರು ಅಂದ. ಆಯ್ತು ಅಂತೇಳಿ ಆಕೆ ಒಳಗೆ ಹೋದ್ಲು. ಇವು ಮಲ್ಕೊಂಡ. ಬೆಳಗರಿತು. ಬೆಳಗರದ ಬಳಕ ಎಲ್ಲರೂ ಕುಡಿಸಿದ. 9-10 ಗಂಟೆ ಆಗಿತ್ತು. ಎಲ್ಲ ಕುಡಿಸಿದ, ಮಕ್ಕಳನ್ನ ಕುಡಿಸಿದ. ಎಲ್ಲ ಮಕ್ಕಳು ಬಂದರು, ಕೇಳ್ತಾರೆ ಯಾಕ ಅಂತ ಕೇಳಿದ್ರು. ಕೇಳತ್ಲೇನ ಅವಾಗ ಅಂದ, ಇಲ್ಪ ನಮ್ಮ ಮನ್ಯಾಗ ಲಕ್ಷ್ಮಿ ಏನು ಶ್ರೀಮಂತಿಕೆ ಐತಿ, ಲಕ್ಷ್ಮಿ ಅದಾಳಲ್ಲ, ಆ ಲಕ್ಷ್ಮಿ ನಮ್ಮ ಮನೆಯಿಂದ ಬಿಟ್ಟು ಹೊಂಟಿದಾಳ, ಮತ್ತೊಬ್ಬರ ಮನೆಗೆ ಹೊಂಟಿದಾಳ, ಅದಕ್ಕೆ ಹೊಂಟಾಳ. ಯಾಕೆ ಹೊಕ್ಕಿ ಅಂದ್ರೆ, ಇಲ್ಲ ಸಾಕಾಗೈತಿ ನಿಮ್ಮ ಮನೆಯೊಳಗೆ, ನಾ ಬೇಡಾಗೈತಿ, ನಾ ಹೊಂಟಿದ್ದೇನೆ, ಏನು ಕೇಳ್ತಿ ಕೇಳು, ಕೊಟ್ಟು ಹೋಗ್ತೇನೆ ಅನ್ನಕತ್ತಳ. ಅದಕ್ಕೆ ಏನು ಕೇಳಲಿ ಅಂತ ಹೇಳಿದ. ಏನು ಕೇಳಲಿ ಅಂತ ಹೇಳಿದ್ಲೆ ಹಿರೇ ಮಗ ಅಂದ. ಏನಂದ? ದೊಡ್ಡ ಶ್ರೀಮಂತಿಕೆ ಕೇಳು ಅಂದವ. 100 ಎಕರೆ ಆಸ್ತಿ ಕೇಳು ಅಂದವ. ಆದ್ರಾಯ್ತು ಅಂದವ. 2ನೇ ಮನೆ ಕೇಳಿ, ಏನು ಕೇಳಿ ಅಂದ. ಏನು ಕೇಳಿ, ಇಲ್ಲ ಯಾವುದೋ ಒಂದು ರಾಜಕೀಯ ಪದವಿ ಕೇಳು ಅಂದವ. ಯಾವ್ದಾರು ರಾಜಕೀಯ ಪದವಿ ಕೇಳು ಅಂದ. ಆಯ್ತಪ್ಪ, ನಿಂದು ಆಸ್ತಿ ಆಯ್ತು, ನಿಂದು ರಾಜಕೀಯ ಪದವಿ ಆಯ್ತು. 3ನೇ ಮಗನಿಗೆ ಕೇಳಿದ್ರು, ಏನು ಬೇಕು ಅಂದ. ಏನಿಲ್ಲ, ಈ ಏನೋ ಜಿಲ್ಲೆ ಐತಲ್ಲ, ಜಿಲ್ಲಾದೊಳಗೆ ಎಲ್ಲ ಅಧಿಕಾರ ನಮ್ದ ನಡೆದಿರ್ಬೇಕು ಅಂದವ. ಎಲ್ಲ ಅಧಿಕಾರ ನಮ್ದ ನಡಿಬೇಕು. ಮನ್ಯಾಗ ನಡೆಯಂಗಿಲ್ಲ ರೀ, ಹೊರಗೆ ಹೆಂಗೆ ನಡಿತೈತೆ ರೀ? ಒಂದು ಹೆಂಡತಿ ಮುಂದೆ ನಡೆಯಂಗಿಲ್ಲ, ಹೊರಗೆ ಹೆಂಗೆ ನಡಿತೈತೆ ಹೇಳ್ರಿ? ನಿಮ್ಮ ಕಡೆ ಅಲ್ಲ, ಆ ಕಡೆ ಹೇಳಕತ್ತೇನು ನಾನು. ನೀವು ಭಾಳ ಚಲೋ. ಎಲ್ಲ ಅಧಿಕಾರ, ಜಿಲ್ಲಾ ಅಧಿಕಾರ ನನ್ನ ಕೈಗೆ ನಡಿಬೇಕು, ಮತ್ತೊಬ್ರು ನಡಿಬಾರ್ದು, ಹಂಗೆ ಕೇಳು ಅಂದವ. ಆದ್ರಾಯ್ತು ಅಂದವ. 4ನೇ ಮಗ ಇದ್ದ, ಅವನು ಕರೆದು, ಏನು ಕೇಳ್ತಿ, ಏನು ಬೇಕು ಕೇಳಪ್ಪ, ಏನು ಕೇಳ್ತಿ ಕೇಳು. ಹಿರಿಯ ಮಗ 100 ಎಕರೆ ಆಸ್ತಿ ಕೇಳಿದಾನ, 2ನೇ ಮಗ ರಾಜಕೀಯ ಪದವಿ ಕೇಳಿದಾನ, 3ನೇ ಮಗ ಅಧಿಕಾರ ಕೇಳಿದಾನ, ನೀ ಏನು ಕೇಳ್ತಿ ಕೇಳು ಅಂದ. ಅಂದ, ಭಾಳ ಮುಗ್ಧ ಇದ್ದ, ಭಾಳ ಕಲ್ತಾವ ಇರಕ್ಕಿಲ್ಲ, ಹೊಲ್ದಾಗ ಕೆಲಸ ಮಾಡ್ತಿದ್ದ, ದುಡಿತಿದ್ದ. ಅಂದ, ನನಗೆ ಗೊತ್ತಾಗಂಗಿಲ್ಲ ಇದು, ನಾನು ಹೇಳ್ತಿದ್ದಾಳ, ಆಕಿಂಗೆ ಕರಿತೀನಿ ಗಪ್ಪ ಅಂದ.
ನಾನು ಹೇಳ್ತಿದ್ದಲ್ಲ ಕರಿತೀನಿಗಪ್ಪ ಅಂದ. ಭಾಳ ಚಲೋ ಹೆಣ್ಮಗಳಿದ್ಲು ಆಕಿ, ಇದೇ ಗ್ರಾಮದ ಹೆಣ್ಮಗಳಿದ್ಲೇನೋ ಆಕಿ, ಭಾಳ ಚಲೋ ಇದ್ದು ಕರಿತೀನಿಗಪ್ಪ ಅಂದ. ಆದ್ರೆ ಆಯ್ತು ಕರಿ ಅಂದ. ಕರೆದ ಬಂದಕ್ಕೆ ಏನ್ರಿ ಅಂದಕ್ಕೆ 4ನೇ ಮಗನ ಹೆಂಡತಿ. ಏನ್ರಿ ಅಂದ, ಇಲ್ಲ ಲಕ್ಷ್ಮೀ ನಮ್ಮನೆ ಬಿಟ್ಟು ಹೊರಗೆ ಹೊಂಟಿದಾಳೆ, ಇನ್ನು ಸಿರಿ ಸಂಪತ್ತು ಏನಾಕತಿ ಏನು ಗೊತ್ತಿಲ್ಲ, ಆದರೆ ಏನು ಕೇಳಕತ್ತಾಳ ಅಂದ್ರೆ ನಿನಗೇನು ಕೊಡ್ತೇನಪ್ಪ, ಏನು ಕೇಳ್ತಿ ಕೇಳೋ, ಕೊಟ್ಟು ಹೋಗ್ತಾನೆ ಅನ್ನಕತ್ತಾಳ. ಅದಕ್ಕೆ ಏನು ಕೇಳಿ ಹಿರಿಯ ಮಗ 100 ಎಕರೆ ಆಸ್ತಿ ಕೇಳೋನಕತ್ತಾನ, 2ನೇದವ ರಾಜಕೀಯ ಪದವಿ ಕೇಳಕತ್ತಾನ, 3ನೇದವ ಅಧಿಕಾರ ಕೇಳಕತ್ತಾನ. ನಿನ್ನ ಗಂಡ ಕೇಳಿದ್ದೇನೆ, ನನಗೆ ಗೊತ್ತಾಗಂಗಿಲ್ಲ, ನಿನ್ನ ಕರೆದು ಕೇಳೋ ಅನ್ನಕತ್ತಾನ. ಅದಕ್ಕೆ ನಿನ್ನ ಕರೆದ ನೀ ಏನು ಕೇಳ್ತಿ ಕೇಳುವ ಅಂದ. ಆಕೆ ಅಂದು ಭಾಳ ಶಾಣೆ ಹೆಣ್ಮಗಿದ್ಲಕ್ಕಿ, ಒಳ್ಳೆ ಸಂಸ್ಕಾರಿತ ಹೆಣ್ಮಗಳಿದ್ಲಕ್ಕಿ, ಸೈದಾಪುರ ಗ್ರಾಮ ಹೆಣ್ಮಕ್ಳು ಇದ್ಲಕ್ಕಿ. ಆಕೆ ಅಂದು ಒಂದು ಮಾತು, ನಮ್ಗೆ ಯಾವುದು ಬೇಡ ಅಂದಕ್ಕಿ. ಯಾವುದು ಬೇಡ, 100 ಎಕರೆ ಆಸ್ತಿ ಬೇಡ, ಅಧಿಕಾರ ಬೇಡ, ರಾಜಕೀಯ ಬೇಡ, ನಮ್ಗೇನ್ರ ಕೊಡೋದಿತ್ತಂದ್ರೆ ನೆಮ್ಮದಿ ಕೊಡೋನು, ಪ್ರೀತಿ ಕೊಡೋನು, ವಿಶ್ವಾಸ ಕೊಡೋನು ಅಂತ ಹೇಳಿದ್ಲಂತಕ್ಕಿ. ಅವಾಗ ಇವು 3 ಮಂದಿ ಸಿಟ್ಟು ಬಂತ್ರಿ. ಸಿಟ್ಟು ಬಂತು, ಈಕೆ ಏನು ಕೇಳಕತ್ತಾಳಲ್ಲ, ಬಂಗಾರ ಬರ್ತೈತೆ, ಐಶ್ವರ್ಯ ಬರ್ತೈತೆ, ಅಧಿಕಾರ ಬರ್ತೈತೆ, ಆಸ್ತಿ ಬರ್ತೈತಿ, ಇದನ್ನೆಲ್ಲ ಬಿಟ್ಟು ನೆಮ್ಮದಿ ಕೇಳಕತ್ತಾಳಲ್ಲ ಈಕಿ, ಅವಿದ್ರೆ ನೆಮ್ಮದಿ ಅಂದ್ರು ಇವರು. ಅವ್ರಿದ್ರೆ ನೆಮ್ಮದಿ ಅಂದರು. ಆದ್ರಾಯ್ತು ಅಂಥೇಳಿ ಇವು ಶಾಣೆ ಇದ್ದ, ಭಾಳ ಚಲೋ ಮನುಷ್ಯ ಇದ್ದ, ಒಳ್ಳೆ ಮಹಾತ್ಮರ ಕಡೆ ಬರೋದು ಹೋಗೋ ಅಂಥ ಮನುಷ್ಯ ಇದ್ದ. ಆದ್ರಾಯ್ತು ಅಂತೇಳಿ ಅವತ್ತಿನ ದಿವಸ ಗತಿಸ್ತು. ರಾತ್ರಿ ಊಟ ಮಾಡಿ ಮಲ್ಕೊಂಡ ಕಟ್ಟಿಗೆ. ಅವಾಗ ರಾತ್ರಿ ಎದ್ದಾಕಿ ಲಕ್ಷ್ಮಿ ಹೊಂಟದ್ದು. ಹೊಂಟಂಥ ಸಂದರ್ಭದೊಳಗೆ ಕೇಳ್ತಾನೆ, ಯಾಕೆ ಹೊಂಟಿ, ಎದ್ರ ಸಲುವಾಗಿ ಹೊಂಟಿ ಅಂದಾಗ, ಇಲ್ಲ ಹೋಗ್ಕೇನಿ, ಏನು ಕೇಳ್ತಿ ಕೇಳು ಅಂದಾಗ ಭಾಳ ಚೆನ್ನಾಗಿ ಒಂದು ಮಾತು ಹೇಳ್ತಾನೆ. ಎಲ್ಲ ಹೇಳ್ತಾನೆ. ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾನೆ, ಕೈ ಮುಗಿತಾನೆ, ಉದ್ಕ ನಮಸ್ಕಾರ ಮಾಡಿ ಹೇಳ್ತಾನೆ, ಹಿರಿಯ ಮಗ ಆಸ್ತಿ ಕೇಳ್ಯಾನ, 100 ಎಕರೆ ಆಸ್ತಿ ಕೇಳ್ಯಾನ, ಅದು ಬೇಡ ಅಂದವ. ಹಿರಿಯ ಮಗ 100 ಎಕರೆ ಆಸ್ತಿ ಕೇಳ್ಯಾನ, ಅದು ಬೇಡ. ಲಕ್ಷ್ಮಿ ನಿಂತ್ಕೊಂಡದಾಳೆ, ಕೇಳ್ತಾನೆ, ಏನು ಕೇಳ್ತಿ ಕೇಳಿ ಕೊಡ್ತಾನೆ ಅಂತಾಳೆ. ಹಿರಿಯ ಮಗ 100 ಎಕರೆ ಆಸ್ತಿ ಕೇಳ್ಯಾನ, ಅದು ಬೇಡ. 2ನೇ ಮಗ ರಾಜಕೀಯ ಕೊಡು ಅಂತಾನೆ, ಅದು ಬೇಡ. 3ನೇ ಮಗ ಅಧಿಕಾರ ಕೊಡು ಅಂತ ಹೇಳಿದಾನೆ, ಅದು ಬೇಡ. 4ನೇ ಮಗನ ಹೆಂಡತಿ ಸೊಸೆಯಾಗಿರ್ತಕ್ಕಂಥಕ್ಕೆ ಆಕೆ ಕೇಳಕತ್ತಾಳ, ಇದು ಯಾವುದು ಬೇಡ, ನಮಗೇನಾರ ಕೊಡೋದಿದ್ರೆ ಪ್ರೀತಿ ಕೊಡು, ನಂಬಿಕೆ ಕೊಡು, ವಿಶ್ವಾಸ ಕೊಡು, ನೆಮ್ಮದಿ ಕೊಟ್ಟು ಬಿಡು ಸಾಕು, ಇನ್ನು ಕೊಟ್ಟು ಹೋಗು ಅಂತೇಳಿ ಹೇಳಿದಾಳ. ಅದಕ್ಕೆ ಇನ್ನು ಕೊಟ್ಟು ಹೋಗು ಅಂತೇಳಿ ಆ ಮನೆ ಮಾಲಕ್ ಹೇಳಿದಂತ. ಆಕೆ ಅಂದಂತಕಿ ಲಕ್ಷ್ಮಿ ಅಂದಂತ, ಆ ನೆಮ್ಮದಿ ಆ ಪ್ರೀತಿ ನಿನಗೆ ಕೊಟ್ಟು ನಾ ಎಲ್ಲ ಕೊಲ್ಲಿ, ಅದ ಬೇಕಾಯ್ತಾನೆ ಇಲ್ಲೇ ಇರ್ತಂತೇಳಿ ಹೊಳ್ಳಿ ಆಕೆ ಅದ ಮನೆಯೊಳಗೆ ಹೊಯ್ಕೊಂತಂತ. ನೆಮ್ಮದಿ ಅಜ್ಜರು ಭಾಳ ಚೆನ್ನಾಗಿ ಹೇಳಿ, ನೆಮ್ಮದಿ ಬೇಕು, ಪ್ರೀತಿ ಬೇಕು, ಇದು ಬೇಕ್ರಿ ಜೀವನದೊಳಗೆ. ಏನೈತಿ, ಭಾಳ ಐತ್ರಿ, ಸಿರಿ ಐತಿ, ಸಂಪತ್ತು ಐತಿ, ನೆಮ್ಮದಿ ಇರೋಕ್ಕೆ ಏನು ಮಾಡೋದಲ್ರಿ? ತೆರಿಗೆ ಹೇಳಿತು ಗೊತ್ತೈತಿ ನಿಮಗೆಲ್ಲ. ಏನು ಮಾಡೋದು? ಆ ರೀತಿ ಆಗಬಾರ್ದು. ನೆಮ್ಮದಿ ಬೇಕು ಜೀವನದೊಳಗೆ. ಏನಿದ್ರು ಉಪದ್ರ ಇರಬಾರ್ದು, ಊಟ ಇಲ್ಲಕ್ರ ಕರೆ ಉಪದ್ರ ಇರಬಾರ್ದು ಅಂತ. ಹಂಗೆ ನೆಮ್ಮದಿ ಬೇಕಂತ ಜೀವನದೊಳಗೆ. ನೆಮ್ಮದಿ ಅಂತಕ್ಕಂಥದ್ದು ಭಾಳ ಅವಶ್ಯವಾಗಿರ್ತಕ್ಕಂಥದ್ದು, ಅದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳುತ್ತಾ ಪೂಜ್ಯರು ಅಜ್ಜರು ಮತ್ತೊಂದು ಮಾತನ್ನು ಭಾಳ ಚೆನ್ನಾಗಿ ಹೇಳಿದರು. ಶಿವಫಲ, ಶಿವ ಹೇಗೆ ಮಾಡಬೇಕು ಅಂತ ಹೇಳಿ ಭಾಳ ಚೆನ್ನಾಗಿ ಮಾತನಾಡ್ತಾ ಬಂದರು ಅಜ್ಜವರು. ಮಹಾಲಿಂಗೇಶ್ವರ ಸೇವೆಯನ್ನು ಯಾವ ರೀತಿಯಾಗಿ ಮಾಡಿದ್ರು ದಂಪತಿಗಳು ಅಂತಕ್ಕಂಥದ್ದು. ನಾವು ಸೇವೆ ಮಾಡೋದು ಕಲಿಬೇಕು. ನಾವೆಲ್ಲ ಸೇವೆ ಮಾಡೋದು ಕಲಿಬೇಕು. ಎಲ್ಲೇ ಇರಲಿ, ಯಾವುದೇ ದೇವರೇ ಇರಲಿ, ಯಾವುದೇ ಮಹಾತ್ಮ ಇರಲಿ, ಯಾರೇ ಇರಲಿ, ಅಲ್ಲಿ ಸೇವೆ ಮಾಡೋದು ಕಲಿಬೇಕು ನಾವೆಲ್ಲ. ಸೇವಾ ಫಲ ಭಾಳ ದೊಡ್ಡದೈತ್ರಿ. ಎಂಥ ಸೇವಾ ಫಲ ಐತಂದರೆ ತಿಳ್ಕೊಬೇಕು ನಾವೆಲ್ಲ. ಮಹಾತ್ಮರನ್ನ ಗುರುಗಳ ಸೇವಾ ಫಲ ಮಾಡಿದರೆ ಎಂಥ ದೈವ ಐತಂದರೆ ನೋಡಬೇಕೆಲ್ಲ. ಹಿಂದೆ ಒಬ್ಬ ಮಹಾತ್ಮರಾಗಿ ಹೋದರು. ಆ ಮಹಾತ್ಮರ ಮಠದೊಳಗೆ ಗುರುಗಳು ಇದ್ರಂತ. ಒಂದು ಮಾತು ಹೇಳಿ ಮುಗಿಸ್ತೇನೆ ನಿಮಗೆ ಸೇವಾದ ಫಲದ ಬಗ್ಗೆ. ಆ ಮಠದೊಳಗೆ ಸೇವೆ ಮಾಡ್ಕೊಂತ ಒಬ್ಬ ವ್ಯಕ್ತಿ ಇದ್ದ, ಶಿವಕ ಅಂತೇಳಿ ಇದ್ದಂಥ ಸಂದರ್ಭದೊಳಗೆ ನಿಮ್ಗೆ ಗೊತ್ತೈತಿ, ಗರಗದ ಮಡಿವಾಳಪ್ಪನ ಶಿವಳಗೆ ಗಂಟೆ ಅಂತೇಳಿ ಸೇವಕ ಇದ್ದ ಅಂತೇಳಿ ಹೇಳ್ತಾ ಬರ್ತಾರೆ. ಆಮ್ಯಾಗ ಇಲ್ಲಿ ಹೊಸೂರು ಅಂತೇಳಿ ಬರ್ತೈತಿ, ಹೊಸೂರು ಚಿದಂಬರೇಶ್ವರ ಅಂತೇಳಿ ಆಗೋದು. ಸೇವಾಫಲ ಹೇಗಿರ್ತೈತೆ ಅನ್ನೋ ಬಗ್ಗೆ ಒಂದು ಮಾತು ಹೇಳಿ ಮುಗಿಸ್ತಾನೆ. ಗುರುಗಳು ದಿನನಿತ್ಯ ಪೂಜೆ ಮಾಡ್ತಿರ್ತಾರೆ, ಇಷ್ಟಲಿಂಗ ಪೂಜೆ ಮಾಡ್ತಿರ್ತಾರೆ, ತಪಸ್ಸು ಮಾಡ್ತಿರ್ತಾರೆ, ಅನುಷ್ಠಾನ ಮಾಡ್ತಿರ್ತಾರೆ,
ಮಾಡುವಂಥ ಸಂದರ್ಭದೊಳಗ ಪ್ರಸಂಗ ಹಿಂಗೆ ಆಗ್ತಿರ್ತೈತಲ್ಲ, ವ್ಯಕ್ತಿ ದಿನನಿತ್ಯ ಸೇವೆ ಮಾಡ್ತಿರ್ತಾನೆ. ಮಠ ಕಸ ಹೊಡೆಯೋದು, ಗುರುಗಳಿಗೆ ಸ್ನಾನಕ್ಕೆ ನೀರು ಇಡೋದು, ಪೂಜಾ ಪತ್ರಿ ಹೂ ತಂದು ಇಡೋದು, ಈ ರೀತಿ ಮಾಡ್ತಿರ್ತಾನೆ. ಒಬ್ಬ ದಂಪತಿಗಳಿಗೆ ಮದುವೆಯಾಗಿ 12 ವರ್ಷ ಆಗಿರ್ತೈತಿ, ಮಕ್ಕಳಾಗಿರೋದಿಲ್ಲ. ಮಕ್ಕಳು ಆಗಿರಂಗಿಲ್ಲ. 12 ವರ್ಷ ಆಗಿರ್ತೈತಿ, ಎಲ್ಲ ದವಾಖಾನೆ ಆಯಿತು, ಎಲ್ಲಿ ಕಿರಿವರಿ ಎಲ್ಲಿ ದವಾಖಾನೆ ಆಯಿತು, ಲಕ್ಷ ಗಂಟೆ ಖರ್ಚು ಮಾಡಿದ್ರು, ಮಕ್ಕಳಾಗಲಿಲ್ಲ. ಮದುವೆಯಾಗಿ 12 ವರ್ಷ ಆಗಿದ್ದರೆ ಮಕ್ಕಳಾಗಿದ್ದಿಲ್ಲ. ಪ್ರಸಂಗ ಹಿಂಗಾಯಿತು. ಹಂಗೋಟು ಮಾಡ್ರಾಗ ಇಲ್ಲ, ಇಂಥ ಊರೊಳಗೆ ಒಬ್ಬ ಮಹಾತ್ಮ ಅದನ, ಹೋಗ್ರಿ ಅವ್ನ ದರ್ಶನ ಮಾಡಿಕೊಡ್ರಿ, ಆಶೀರ್ವಾದ ಮಾಡ್ತಾರೆ, ಮಕ್ಕಳು ಹಾಕೋ ಅಂತ ಹೇಳಿದ್ರು. ಆದ್ರೆ ಆಯ್ತು ಅಂತೇಳಿ ಹೋದ್ರಲ್ಲಿ ಹೋಗಿ ನಮಸ್ಕಾರ ಮಾಡಿದರು. ಗುರುಗಳು ಸೇವಾ ಮಾಡೋವಂಥ ಸೇವಕನ ಕೇಳಿದ್ರು, ಗುರುಗಳು ಎಲ್ಲದಾರ? ಇಂಥಲ್ಲಿದಾರ, ಪೂಜೆ ಕುಂತಾರ, ಒಂದು ಅರ್ಧ ಗಂಟೆ ಕುತ್ಕೊಳ್ರಿ, ಬರ್ತಾರ ಗುರುಗಳು. ಆದ್ರೆ ಆಯ್ತು ಅಂತೇಳಿ ಕುತ್ಕೊಂಡ. ಇಬ್ಬರು ದಂಪತಿಗಳು ಕುತ್ಕೊಂಡ್ರು, ಸೇವಾ ಮಾಡಿ ಕುತ್ಕೊಂಡ್ರು, ಸೇವಕನ ಮಾತು ಕೇಳಿ ಕುತ್ಕೊಂಡ್ರು. ಕುತ್ಕೊಳ್ಳತ್ತೆ ಗುರುಗಳು ಬಂದರು. ಅವ್ರಿಗೆ ಅಜ್ಜರು ಹೇಳಿದ್ರಲ್ಲ, ಹಣ್ಣು ಹಂಪಲ ಅವಳನ್ನ ಏನು ಒಯ್ಬೇಕಂತೇಳಿ ಹಂಗೆ ಒಯ್ದಿದ್ರು, ಕೊಟ್ಟರು, ಕುತ್ಕೊಂಡ್ರು. ಕುಂದ್ರತ್ಲೇನ ಅವ್ರು ಯಾಕೆ ಏನಂತ ಗುರುಗಳು ಕೇಳಿದ್ರು. ಇಲ್ರಿಪ್ಪ, 10-12 ವರ್ಷ ಆಗಿತ್ತು ಮದುವೆಯಾಗಿ, ಎಲ್ಲ ದವಾಖಾನೆ ತೋರಿಸಿದ್ದೇವೆ, ಎಲ್ಲ ಹಾಸ್ಪಿಟ್ಲ್ ತೋರಿಸಿದ್ದೇವೆ, ಎಲ್ಲ ಗುಳಿಗೆ ತೊಗೊಂಡಿದ್ದೇವೆ, ಎಲ್ಲ ಮಾಡಿದ್ರು ಸಹ ಮಕ್ಕಳಾಗಿಲ್ಲ. 12 ವರ್ಷ ಆಗೈತಿ, ಇನ್ನು ಮಕ್ಕಳು ಹಾಕವೇ ಇಲ್ಲ, ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಎಷ್ಟೋ ಜನ ಹೇಳಿದ್ರು, ನಿಮ್ಮ ಅಂತ್ಯಕ್ಕೆ ಹೋಗು, ಮಹಾತ್ಮರ ಕಡೆ ಹೋಗು, ದರ್ಶನ ಮಾಡಿಕೋ, ಅವ್ರ ಆಶೀರ್ವಾದ ಪಡ್ಕೋ, ಮಕ್ಕಳು ಹಾಕೊಂಡವು, ಅದಕ್ಕೆ ಬಂದವಪ್ಪ. ಮಕ್ಕಳು ಫಲ ಬೇಕಾಗೈತಿ. ಮಕ್ಕಳಿಲ್ಲ ಇದ್ರೆ ಮುಕ್ತಿ ಇಲ್ಲ ಅಂತ ಹೇಳ್ತಾರೆ. ಮಕ್ಕಳಾಗದಿದ್ರೆ ಮುಕ್ತಿ ಇಲ್ಲ ಅಂತ ಹೇಳ್ತಾರ. ಅದಕ್ಕೆ ಮಕ್ಕಳು ಇಲ್ಪ, ಈ ಮಕ್ಕಳು ಹೋಗಿ ಬಿಡ್ರಿ, ಎಲ್ಲ ಇಕ್ಕಳಾಗ್ಯಾರ, ಈಗೆಲ್ಲ ಮಕ್ಕಳು ಇಕ್ಕಳಾಗಿದ್ದಾರೆ. ಈಗೆಲ್ಲ ಈಗ ಮೊದಲು ಮಕ್ಕಳು ಬೇಕಂತಂದ್ರೆ ಈ ಮಕ್ಕಳು ಯಾಕೆ ಕೊಟ್ಟೆವ ಅನ್ನೋ ಪರಿಸ್ಥಿತಿ ಬಂದಾವ ಅಂಥವ್ದು. ಯಾಕಂದ್ರೆ ತಂದೆ ತಾಯಿ ನೋಡದೇ ಇರ್ತಕ್ಕಂಥ ಪರಿಸ್ಥಿತಿ ಬಂದಾವ. ತಂದೆ ತಾಯಿಯನ್ನು ನೋಡೋಂಗಿಲ್ಲ. ಅದ್ರ ಬಗ್ಗೆ ಹೇಳ್ತೋದ್ರೆ ಭಾಳ ಐತಿ, ಹೇಳೋದೇನು ಬೇಡ. ಅದಕ್ಕೆ ಮಕ್ಕಳು ಇಲ್ಲಪ್ಪ ಅಂತೇಳಿ ಬೇಡ್ಕೊತಾರೆ. ಅವಾಗ ಅಂದ್ರೆ ಗುರುಗಳು ಪ್ರಸಾದ ಮಾಡ್ಕೊಂಬರಿ ಅಂದರು, ಪ್ರಸಾದ ಮಾಡ್ಕೊಂಬಂದರು. ಅವಾಗ ಕುಂತರು. ಏನಪ್ಪ ಅಂದರು, ಮಕ್ಳು ಇಲ್ರಿ. ಅವ್ರಂದ್ರೆ ನಿಮ್ಮ ಮಕ್ಕಳಾಗಂಗೆ ಹೋಗಿ ಜನರೊಳಗೆ ಅಂದರು. ಮೊದಲು ಮಕ್ಕಳಿಲ್ಲ ಅನ್ನೋದು ಒಂದು ಸಂಕಟ. ಮಕ್ಕಳು ಆಗಂಗಿಲ್ಲ, ಆಗಲಿ ಬೇಕಾರೆ ಬಿಡಲಿ, ಹಾಕಿ ಹೋಗಂದ್ರೆ ಭಾಳ ಖುಷಿ ಇತ್ತದ. ಮಕ್ಕಳು ಆಗಂಗಿಲ್ಲ ಅಂದ್ರೆ ಹೆಂಗೆ ಆಗಬಾರ್ದ್ರಿ ಅವ್ರಿಗೆ, ಹಂಗೆ ಆಗಬಾರ್ದು. ಅವರು ಇಬ್ಬರು ದಂಪತಿಗಳು ವಿಚಾರ ಮಾಡ್ತಾರೆ, ಕಣ್ಣೀರ ಅಳಕತ್ತಾರೆ, ದುಃಖ ಪಡ್ತಾರೆ, ತ್ರಾಸ ಮಾಡ್ಕೊತಾರೆ, ಉಳ್ಳಾಡ್ತಾರೆ, ಎಲ್ಲ ಮಾಡ್ತಾರೆ. ಗುರುಗಳು ಹೇಳ್ತಾರೆ, ನಿಮಗೆ ಮಕ್ಕಳಾಗಂಗಿಲ್ಲ, ಈ ಜನ್ಮದಲ್ಲಿ ಮಕ್ಕಳಾಗಂಗಿಲ್ಲ ಹೋಗ್ರಿ ಅಂದ್ಬಿಟ್ರು. ಅಂದು ಗುರುಗಳು ಒಳಗೆ ಹೋಗ್ಬಿಟ್ರು. ಇವ್ರು ಅಳ್ತಾರೆ. ತಾಸು ಹತ್ತು, 2 ತಾಸು ಹತ್ತು ಸಾಕಾಯ್ತು, ಇನ್ನೇನು ಅವ್ರು ವಿಚಾರ ಮಾಡ್ತಾರೆ ದಂಪತಿಗಳು. ಏನು ದವಾಖಾನೆ ಆಯಿತು, ಗುಳಿಗೆ ಆಯಿತು, ಔಷಧ ಆಯಿತು, ಮಹಾತ್ಮರಾಯಿತು. ಮಹಾತ್ಮರು ಆಗಂಗಿಲ್ಲ ಅಂದರು, ನಾವು ಭೂಮಿಯ ಜೀವ ಇಡಬಾರ್ದು, ನಾವು ಸಾಯಬೇಕು ಅಂತೇಳಿ ವಿಚಾರ ಮಾಡ್ತಾ ಹೊರಗೆ ಬರಾಕತ್ತಿರ್ತಾರೆ. ಏನು ಮಠದಿಂದ ಹೊರಗೆ ಬರ್ತಿರ್ತಾರೆ. ಅಲ್ಲಿ ಶಿವ ಕಸ ಹೊಡಿತಿರ್ತಾನೆ. ಒಬ್ಬ ಶಿವಕ ಕಸ ಹೊಡಿತಿರ್ತಾನೆ. ಹೆಂಗ ಆ ತಾಯಿ ಇಲ್ಲಿ ಮಾಲಿಂಗೇಶ್ವರ ಸೇವಾ ಮಾಡಿದ್ಲಲ್ಲ, ಹಾಗೆ ಅಲ್ಲೊಬ್ಬ ಸೇವಕ ಸೇವಾ ಮಾಡ್ತಿರ್ತಾನೆ, ಕಸ ಹೊಡಿತಿರ್ತಾನೆ. ಹೋಗುವ ಭಾಳ ಖುಷಿಯಾಗಿತ್ತು. ಯಾಕೆ ಖುಷಿಯಾಗಿತ್ತು ಅಂದರೆ 12 ವರ್ಷ ಆಗೈತಿ ಮದುವೆ ಆಗಿ, ಮಕ್ಕಳಾಗಿಲ್ಲ. ಗುರುಗಳ ಆಶೀರ್ವಾದ ಪಡ್ಕೊಂಡ್ರೆ ಮಕ್ಕಳು ಹಾಕಂತೇಳಿ ಜನ ಹೇಳಿದ್ದಾರೆ. ಗುರುಗಳ ಆಶೀರ್ವಾದ ಮಾಡ್ತಾರೆ, ನಮ್ಮ ಮಕ್ಕಳು ಹಾಕಂತೇಳಿ ಖುಷಿಯಿಂದ ಹೋಗಿದ್ರು. ಮಠದೊಳಗೆ ಹೋಗುವ ಖುಷಿಯಾಗಿತ್ತು. ಹೊರಬರಾಗ ಅಳಕತ್ತಾರ ಅಂದಾಗ ಆ ಸೇವಕ ವಿಚಾರ ಮಾಡ್ತಾನೆ, ಹೋಗುವಾಗ ನಕ್ಕಂತ ಹೋಗಿದ್ರಿ, ಖುಷಿಯಿಂದ ಹೋಗಿದ್ರಿ, ಹೊಳ್ಳಿ ಬರುವಾಗ ಅಳ್ತಂತ ಬರಾಕತ್ತೀರಿ, ಯಾಕ ಏನಂತ ಕೇಳಿದ್ರು. ಕೇಳಿದ ಅವ್ರ ಸೇವಕ, ಇಲ್ಪ ಒಳಗೆ ಹೋಗಿದ್ವಿ, ಮಕ್ಕಳು ಹಾಕವ ಇಲ್ಲ ಗೊತ್ತಿಲ್ಲ, ಹಾಕವ ಅಂದ್ರೆ ಭಾಳ ಚಲೋ ಇತ್ತು, ಇನ್ನೊಟ್ಟು ಬದುಕ್ತಿದ್ವಿ. ನಿಮ್ಮ ಗುರುಗಳು ಆಗಂಗಿಲ್ಲ ಅಂದ್ಬಿಟ್ಟಾರ, ನಾವು ಇನ್ನೇನು ಜೀವ ಇಡಂಗಿಲ್ಲ, ನಾವು ಬದುಕಂಗಿಲ್ಲ, ಸಾಯ್ತೇವೆ ಅಂತ ಅವ್ರು ಅಂದರು. ಅವ ಅಂದ, ಅದನ್ನೇ ಮಾಡ್ತೀರಿ, ಬರ್ರಿ ಇಲ್ಲಿ ಅಂದ. ಬರ್ರಿ ಇಲ್ಲ ಅಂತ ಗದ್ಗಿ ಮುಂದೆ ಹೋಗಿ ಪ್ರಸಾದ ಕಟ್ಟಿದ, ಅಂಗಾರ ತಗೊಂಡ, ಒಂದು ಹಳಿ ತಗೊಂಡ, ಕಟ್ಟಿದ. ತಗೋರಿ, ಇದು ಹಚ್ಕೊಳ್ರಿ, ನೀರಾಗ ಹಾಕಿ ಕುಡೀರಿ, ಮಕ್ಕಳಾಕ ಹೋಗು ಅಂದ. ಮಕ್ಕಳಾಕ ಹೋಗು ಅಂದ. ಸೇವಾ ಮಾಡವ್ ಅವ್ರಂದ್ರೆ ದಂಪತಿಗಳು ತೆಲಿಗಿಲಿ ಕೆಟ್ಟೈತೇನೋ ಅಂದ್ರೆ ಅವರು. ನಿಮ್ಮ ಗುರುಗಳು ದಿವಸ ಅನುಷ್ಠಾನ ಮಾಡ್ತಾರೆ, ತಪಸ್ಸು ಮಾಡ್ತಾರೆ, ಪೂಜೆ ಮಾಡ್ಕೊತಾರೆ, ಅವರೇ ಮಕ್ಕಳಾಗಂಗಿಲ್ಲ ಅದಾರ. ನೀವು ಬರೀ ಕಸ ಹೊಡ್ಯವ, ನೀವು ಬರೀ ಸೇವಾ ಮಾಡವ, ನೀವು ಗುರುಗಳಿಗೆ ನೀರಿಡವ, ಜಳಕಕ್ಕೆ ಹೂ ಪತ್ರಿ ಕೊಡವ, ಬರೀ ಸೇವಾ ಮಾಡವ, ನಿನ್ನಿಂದ ಹಾಕವೇನೋ, ನೀ ಅಂದದಕ್ಕೆ ಹಾಕವೇನೋ, ಗುರುಗಳು ಆಗಂಗಿಲ್ಲ ಅಂದ್ಬಿಡಕ್ಕೆ ನಿನ್ನಿಂದ ಏನು ಹಾಕವೇನೋ ಅಂತೇಳಿ ಕೇಳ್ತಾರ ಅವ್ರು. ಇಲ್ಲ ಹಾಕೋವ್ರಿ ಅಂದು ಏನೋ ಹೇಳೋಣ ಅಂತೇಳಿ ಬರ್ತಾರೆ ಅವರು. ಬಂದು ಪ್ರಸಾದವನ್ನು ಹಚ್ಕೊತಾರೆ. ಆ ನೀರನ್ನು ಹಾಕಿಕೊಂಡು 3 ದಿವಸ 5 ದಿವಸ 21 ದಿವಸ ಕುಡಿತಾರೆ. ಅಷ್ಟರೊಳಗೆ ಅವ್ರಿಗೆ ಏನಾಗ್ತೈತೆ ಅಂದರೆ
ಏನೋ ಲಕ್ಷಣಗಳು ಕಾಣ್ತವೆ. ಹಿಂಗೋಟಾಗಿ ಅವ್ರಿಗೇನಾಕೈತಿ, 2 ತಿಂಗಳಾಕೈತಿ, 3 ತಿಂಗಳಾಕೈತಿ, ಗರ್ಭವತಿ ಆಗ್ತಾಳೆ. ಹಿಂಗೆ ಗರ್ಭವತಿ ಆಯಿತು, ವರ್ಷ ಆಯಿತು. ವರ್ಷ ತುಂಬದ್ರೊಳಗೆ ಅವಳಿ ಜೋಳಿ 2 ಗಂಡು ಮಕ್ಕಳು ಆಗ್ತಾಳೆ. ಆ ಮಕ್ಕಳನ್ನ ತೆಗೆದುಕೊಂಡು ಬರ್ತಾಳೆ. ಇಬ್ಬರು ದಂಪತಿಗಳು ಭಾಳ ಖುಷಿಯಾಗಿ ಆ ದಂಪತಿಗಳ ಕೂಡಿಕೊಂಡು ಬರ್ತಾರೆ. ಬಂದು ಗುರುಗಳ ಮುಂದೆ ಇಟ್ಕೊಂಡು ಅಂತಾರೆ, ನಿಮ್ಮ ಫಲ ರೀ ಅಪ್ಪ ಅಂತಾರೆ. ನೀವು ಆಶೀರ್ವಾದ ಮಾಡಿರಿ, ನಿಮ್ಮ ಫಲ ರೀ ಅಂತಾರೆ ಅವ್ರು. ಅವ್ರು ಅಂತಾರೆ, ಗುರುಗಳು ಅಂತಾರೆ, ನೀವು ಮಕ್ಳು ಆಗಂಗಿಲ್ಲ ಅಂತೆ, ಇವು ಮಕ್ಕಳು ದತ್ತಕ್ಕೆ ತೊಗೊಂಡ್ರೇನೋ ಅಂತ ಕೇಳ್ತಾರ ಅವ್ರು. ನೀವು ಮಕ್ಳು ಆಗಂಗಿಲ್ಲ ಅಂತ ನಾ ಹೇಳಿದ್ದೇನೆ, ಇವು ಮಕ್ಳು ಎಲ್ಲಿಂತರ ಬಂದರು, ಇವು 2 ಮಕ್ಕಳನ್ನ ದತ್ತಕ್ಕೆ ತೆಗೆದುಕೊಂಡ್ರೇನೋ ಅಂತಾರೆ ಅವ್ರು. ಇಲ್ರಿ ಅಪ್ಪ ನಿಮ್ಮ ಆಶೀರ್ವಾದ. ಇಲ್ಲ ನಾನಾ ಮಕ್ಕಳು ಆಗಂಗಿಲ್ಲ ಅಂದ್ರೆ ಎಲ್ಲಿಂತರ ಬಂದು ಇವು ಅಂದಾಗ, ಇಲ್ಲಪ್ಪ ನೀವು ಮಕ್ಕಳು ಆಗಂಗಿಲ್ಲ ಅಂತಿದ್ರಿ, ಅಲ್ಲೇ ನಿಮ್ಮ ಸೇವಾ ಮಾಡ್ತಾನಲ್ಲ ಪ್ರತಿನಿತ್ಯ, ನಿಮ್ಮ ಮಠದೊಳಗೆ ಕಸ ಹೊಡಿತಾನೆ, ಹೂ ಪತ್ರಿ ತರ್ತಾನೆ, ಸೇವಾ ಮಾಡ್ತಾನಲ್ಲ, ಅವಾಗ ಕರೆದು ಹೇಳ್ದ ಗುರುಗಳು ಹಂಗೆ ಹೇಳಿಲ್ಲ, ಮಕ್ಕಳು ಹಾಕವು ಅಂತೆಲ್ಲ ತೆಗಿರಿ ಅಂತೇಳಿ ಪ್ರಸಾದ ಕೊಟ್ಟಾನ. ಆ ಪ್ರಸಾದ ಸ್ವೀಕಾರ ಮಾಡಿದ್ದೀವಿ. ಅದಕ್ಕೆ ಆ ಪ್ರಸಾದ ನೀವು ಕೊಟ್ಟಿರ್ತಕ್ಕಂಥ ಆಶ್ರಮದ ಮಕ್ಕಳಾಗಿ ಅಂದಾಗ ಗುರುಗಳು ಅಂತಾರೆ, ಇದು ನನ್ನ ಫಲ ಅಲ್ಪ, ನಾ ಪೂಜೆ ಮಾಡಿದ್ದೇನೆ, ನಾ ಅನುಷ್ಠಾನ ಮಾಡಿದ್ದೇನೆ, ಆದ್ರೆ ನಾ ಪೂಜೆ ತಪಸ್ಸು ಮಾಡಿದೆ ಅಂತಾರೆ. ಆ ತಪಸ್ಸಿನ ಆ ಪೂಜೆದ ಫಲಕ್ಕಿಂತ ಶಿವಫಲ ಬಹಳ ದೊಡ್ಡದು. ಆ ಶಿವದ ಮಕ್ಕಳಾಗಿವ ಅಂತಕ್ಕಂಥ ಮಾತನ್ನ ಹೇಳಿದಂತೆ. ಶಿವಫಲ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ನಾವು ಶಿವ ಮಾಡಬೇಕಾಗ್ತದೆ. ಅದಕ್ಕೆ ಆ ತಾಯಿ ನೋಡ್ರಿ ಚರಿತ್ರೆ ಒಳಗ ಬರ್ತೈತಿ, ಮಾಲಿಂಗೇಶ್ವರ ಸೇವೆಯನ್ನು ಆ ತಾಯಿ ಮಾಡಿದಂತೇಳಿ ಜಡಿಯನ್ನು ಕೊಟ್ಟರು. ಮಾಲಿಂಗೇಶ್ವರ ಜಡಿಯನ್ನು ಕೊಟ್ಟರು. ಇನ್ನು ಆ ಚರಿತ್ರೆ ಒಳಗೆ ಬರ್ತಕ್ಕಂಥದ್ದು ಎಂಥ ಅದ್ಭುತವಾಗಿರ್ತಕ್ಕಂಥದ್ದು. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಸೇವಾ ಮಾಡಬೇಕು. ಮಠ ಇರಲಿ, ಮಂದಿರ ಇರಲಿ, ಮಹಾತ್ಮ ಇರಲಿ, ಎಲ್ಲೇ ಇರಲಿ, ನಾವು ಸೇವಾ ಅಂತಕ್ಕಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಮಾಲಿಂಗೇಶ್ವರ ಜೀವನದ ಚರಿತ್ರೆ ಒಳಗ ಆ ತಾಯಿ ಕಣ್ಣು ಕಾಣದೇ ಇಲ್ಲ ಅಂತೇಳಿ ಪೂಜ್ಯರು ಮಾತನಾಡುವಾಗ ಬಂದರು. ಎಂಥ ಮಹಾತ್ಮರ ಮಾಲಿಂಗೇಶ್ವರ ಕರುಣೆ ಎಂಥದ್ದಿರಬೇಕು. ಪುಟ್ಟರಾಜ ಗವಾಯಿಗಳ ಪಂಚಾಕ್ಷರಿ ಗವಾಯಿಗಳ ಎಂಥ ಅಂದರ ಬೆಳಕಿಗೆ ಕಣ್ಣಾಗಿರ್ತಕ್ಕಂಥವ್ರು. ಪರಮಾತ್ಮ ಯಾರು ನೋಡ್ತಾನ್ರಿ? ಒಮ್ಮೆ ಹಿಂಗ ಕಟ್ಟಿ ಮ್ಯಾಗ ಕುತ್ಕೊಂಡದ್ದು ಹಿಂಗ ಹೇಳ್ತಾನೆ. 4 ಜನ ಕಟ್ಟಿ ಮ್ಯಾಗ ಕುಂತಿದ್ರು. ಒಬ್ಬ ಕಣ್ಣು ಕಾಣದೇ ಇರ್ತಕ್ಕಂಥ ಒಬ್ಬ ಮನುಷ್ಯ ಬಂದ. ಕಣ್ಣು ಕಾಣ್ತಿದ್ದಿಲ್ಲ ಅವನಿಗೆ, ಹುಟ್ಟ ಕಣ್ಣಿರಕ್ಕಿಲ್ಲ ಅವನಿಗೆ, ದೇವ್ರಿಗೆ ಬಂದ, ನಮಸ್ಕಾರ ಮಾಡಾಕತ್ತಿದ್ದ. 4 ಮಂದಿ ಕಟ್ಟಿ ಕುಂತಿದ್ರು. ಅವರು ದೇವ್ರಿಗೆ ಬಂದಿದ್ರು. ಅವರು ನಮಸ್ಕಾರ ಮಾಡಿ ಅಲ್ಲೇ ಕುತ್ಕೊಂಡಿದ್ರು. ಹಂಗ ಮಾತಾಡಕತ್ತಿದ್ರು. ಅವರೆಲ್ಲ ಮಾತಾಡುವಾಗ ಒಬ್ಬ ಹಂಗ ಅವ ನಮಸ್ಕಾರ ಮಾಡಿ, ಅಜ್ಜರು ಹೇಳಿದ್ರಲ್ಲ, ಅವ್ರ ಕಣ್ಣು ಕಾಣದೇ ಇದ್ರು ಸಹ ಅವ್ರಿಗೆ ಗೊತ್ತಾ ಇರ್ತೈತಿ ಎಲ್ಲಿ ಹೋಗ್ಬೇಕು, ಎಲ್ಲಿ ನೋಡಿ. ನಾವು ಮೆಟ್ಟಗಟ್ಟಿ ಹತ್ತುವಾಗ ಸ್ವಲ್ಪ ಎಡವತ್ತಿರ್ತೇವೆ ನಾವು ನೀವೆಲ್ಲ ಕಣ್ಣಿದ್ದು ನಮ್ಮ ಗವಾಯಿಗಳದಾರ. ಮೆಟ್ಟಗಟ್ಟಿ ಹತ್ತುವಾಗ ವಿಚಾರ ಮಾಡಿ ಹತ್ತಾರ, ಯಾವಾಗ ಎಡವಂಗಿಲ್ಲ ಅವರೆಲ್ಲ, ಆ ರೀತಿ ಹತ್ತಿರ್ತಾರೆ. ಹಂಗೆ ಆ ವ್ಯಕ್ತಿ ಬಂದು ಹುಟ್ಟ ಕಣ್ಣಿಲ್ರಿ ಅವನಿಗೆ. ಅವ ಬಂದು ಮೆಟ್ಟಗಟ್ಟಿ ಹತ್ತು ಬಂದು ನಮಸ್ಕಾರ ಮಾಡಾಕತ್ತಿದ್ದ. ನಮಸ್ಕಾರ ಮಾಡಕತ್ತುವಾಗ ಅಲ್ಲಿರ್ತಕ್ಕಂಥವ್ರು 4 ಜನ ಮಾತಾಡಕತ್ತಿದ್ರು. ಅಲ್ಲ, ನಾವು ಕಣ್ಣು ಕಾಣೋರ ಬಂದು ನಮಸ್ಕಾರ ಮಾಡಕತ್ತೀವಿ, ಇವ್ ಕಣ್ಣು ಕಾಣದಿದ್ದ ಎಂಥವದನವ ಇವ ನಮಸ್ಕಾರ ಮಾಡಕತ್ತಾನ, ಇವ ದೇವ್ರಿಗೆ ಬಂದಾನ, ದೇವ್ರು ಕಾಣ್ತೈತಿ ನೀವು ಅನ್ನಕತ್ತಿದ್ರು. ಅವ್ರು ಹಂಗೆ ಮಾತಾಡಕತ್ತಿದ್ರು. ಆ ಕಣ್ಣು ಕಾಣದೇ ಇರ್ತಕ್ಕಂಥ ವ್ಯಕ್ತಿ ನಮಸ್ಕಾರ ಮಾಡಿ ಹೊರಗೆ ಬರಾಕತ್ತಿದ್ದ. ಹೊರಗೆ ಬಂದಾಗ ಅವ್ರು ಗಬ್ಬರ ಕುಂದಿರ್ಬೇಕ, ಬೇಡ ಕುಂತದ್ದು ಭಾಳ ಚಲೋ ಇತ್ತು. ಅವ್ರು ಕೇಳಿದ್ರು, ಅವ್ರು ಏನಪ್ಪ ಬಾ ಇಲ್ಲಿ ಅಂದ್ರು. ಬಂದಾವ ಕಣ್ಣು ಕಾಣದಿರ್ತಕ್ಕಂಥವ್ ಕುತ್ಕೊಂಡ. ಅಲ್ಲ, ದೇವ್ರು ನೋಡಿದೇನೋ ಅಂದ. ಮಠಕ್ಕೆ ಬಂದೇನೋ ಅಂತ ಕೇಳಿದ್ರು. ಫಸ್ಟ್ ಬಂದೇನೆ ಅಂದ. ಎದಕ್ಕೆ ಬಂದಿ ಅಂದರು. ನಮಸ್ಕಾರ ಮಾಡಾಕ. ಮಾಡಿದೇನೋ ಅಂದರು. ಮಾಡಿದೆ. ಮಹಾತ್ಮರು ದೇವ್ರು ನೋಡಿದೇನೋ ಅಂದರು. ನೋಡಿದೆ ಅಂದ. ಹೆಂಗೆ ನೋಡಿದೆ? ಏನು ಮಾಡ್ಯಾರ? ಪೂಜೆ ಮಾಡ್ಯಾರನೋ, ಅಲಂಕಾರ ಮಾಡಿದಾರೇನೋ, ಚಂದ ಮಾಡ್ಯಾರನೋ, ನಿನಗೆಲ್ಲ ಕಾಣ್ತೇನೋ ಅಂತ ಕೇಳಿದ್ರು ಅವ್ರು. 4 ಮಂದಿ 4 ಥರನ ಮಾತಾಡಿದ್ರು. ಅವ್ನು ಭಾಳ ಖುಷಿ ಆಯ್ತು ಅವನಿಗೆ. ನನ್ನ ಹಿಂಗೆ ಕೇಳ್ತಾರ ಅಂತೇಳಿ ಅವ್ನು ವಿಚಾರ ಮಾಡಲಿಲ್ಲ, ಅಸಹ್ಯ ಪಡ್ಕೊಳ್ಳಿಲ್ಲ. ಅವನು ವಿಚಾರ ಮಾಡಿದ, ಅವಂದ ನಾನು ನೋಡಿದ್ದೆ, ನಮಸ್ಕಾರ ಮಾಡಿದ ಮೊದಲು ಸರಳ ಹೇಳಿದ್ದಾವ. ಅವಾಗ ಅಲ್ಲ, ಯಾವ ರೀತಿ ಪೂಜೆ ಮಾಡಿದಾರ, ಯಾವ ರೀತಿ ಅಲಂಕಾರ ಮಾಡಿದಾರ, ದೇವ್ರ ಕಾಣೇನು, ದೇವ್ರು ನೋಡಿದೇನೋ ಅಂದ್ರು. ಅವ ಒಂದು ಭಾಷೆ ಇದ್ದ, ಒಂದು ಮಾತು ಹೇಳಿದ, ದೇವರು ಪೂಜೆ ಮಾಡಿದಾರ, ದೇವ್ರ ಅಲಂಕಾರ ಮಾಡಿದಾರ, ದೇವ್ರಿಗೆ ಹೂವು ಪತ್ರಿ ಎರಿಸಿದಾರ, ಅವೆಲ್ಲ ನನಗೆ ಕಂಡಿಲ್ಲ. ನಾನು ನಮಸ್ಕಾರ ಮಾಡಿದ್ದೇನೆ, ನಿಮಗೆಲ್ಲ ದೇವ್ರು ಕಂಡದ ಅನ್ಕರೆ. ಒಂದು ತಿಳ್ಕೊ, ದೇವ್ರು ನನಗೆ ಕಂಡಿಲ್ಲ, ದೇವ್ರಿಗೆಲ್ಲ ನಾ ಕಂಡೇನಲ್ಲ ಅಂದ. ದೇವ್ರಿಗೆಲ್ಲ ನಾ ಕಂಡೇನಲ್ಲ. ಮಾಲಿಂಗೇಶ್ವರಿಗೆ ಆಕೆ ಕಂಡ್ಲಲ್ಲ,
ಅಕ್ಕಿ ಭಕ್ತಿ ಭಾಳ ದೊಡ್ಡದು, ಅಕ್ಕಿ ಭಕ್ತಿ ಭಾಳ ದೊಡ್ಡದು. ಅದಕ್ಕೆ ದೇವರು ಎಲ್ಲಿರ್ತಾನಂದ್ರೆ ನಿಶ್ಚಲವಾಗಿರ್ತಕ್ಕಂಥ ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ, ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಬೀರ್ಲ ಕಾಣಿರೋ. ದೇವರು ಎಲ್ಲಿರ್ತಾನಂದ್ರೆ ನಿರ್ಮೋಹ ಇದ್ದಲ್ಲಿರ್ತಾನೇನ, ಮೋಹ ಇದ್ದಲ್ಲಿ ಇರೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಬರ್ತಾರೆ. ಅದಕ್ಕೆ ದೇವರನ್ನು ಯಾವ ರೀತಿಯಾಗಿ ನಾವು ಕಾಣಬೇಕಂದ್ರೆ ಒಳ ಮನಸ್ಸಿನಿಂದ, ಒಳ ಕಣ್ಣಿನಿಂದ ನಾವು ನೋಡಿದಾಗ ದೇವರು ಕಾಣ್ತಾನ ಅಂತಕ್ಕಂಥ ಮಾತನ್ನ ಪೂಜಾರು ಮಾತನಾಡ್ತಾ ಬಂದರು. ಇನ್ನೊಂದು ಮಾತನ್ನ ಹೇಳಿ ಮುಗಿಸ್ತಾನೆ. ಪೂಜಾರು ಅಜ್ಜರು ಮಾತಾಡಿದ್ರು ಹೇಳ್ತಾನೆ. ಇನ್ನೊಂದು ನಮಸ್ಕಾರ ಮಾಡೋ ಬಗ್ಗೆ ಹೇಳಿದ್ರು ಅಜ್ಜರು. ನಮಸ್ಕಾರ ಮಾಡೋ ಬಗ್ಗೆ ಮಹಾತ್ಮರ ಎಲ್ಲಿ ನಮಸ್ಕಾರ ಮಾಡ್ತೀವಿ, ಯಾಕೆ ನಮಸ್ಕಾರ ಮಾಡ್ತೀವಿ ಅನ್ನೋ ಬಗ್ಗೆ ಹೇಳಿದ್ರು. ಅವರೆಲ್ಲ ತಿಳ್ಕೊಳ್ರಿ, ಒಂದು ತಿಳ್ಕೊಳ್ರಿ, ನಾನು ಕೇಳಿದ್ದು, ನಾನು ಓದಿದ್ದು, ಒಂದು ತಿಳ್ಕೊಳ್ರಿ. ನಮಸ್ಕಾರ ಮಾಡೋ ಫಲ ಏನೈತಿ? ಪ್ರಶ್ನೆ ಮಾಡ್ತಾನೆ ಒಬ್ಬ ಗುರು ಶಿಷ್ಯನಿಗೆ ಪ್ರಶ್ನೆ ಮಾಡ್ತಾನೆ. ನಮಸ್ಕಾರ ಮಾಡಬೇಕೋ ಮಾಡಬಾರ್ದು? ಪ್ರಶ್ನೆ. ನಮಸ್ಕಾರ ಮಾಡಬೇಕೋ ಮಾಡಬಾರ್ದು? ಮಾಡಿದ್ರೆ ಏನು ಫಲ, ಬಿಟ್ರೆ ಏನು ಫಲ? ಸ್ವಲ್ಪ ಒಂದು ಪ್ರಶ್ನೆ ಮಾಡ್ತಿರ್ತಾರೆ. ಒಂದು ಮಾತು ಹೇಳಿ ಮುಗಿಸ್ಬಿಡ್ತಾನೆ ನಿಮಗೆ. ನಮಸ್ಕಾರ ಎಲ್ಕೆ, ಯಾಕಂದ್ರೆ ಎಷ್ಟೋ ಗೊಂದಗರು ಇರ್ತಾವೆ. ನಮಸ್ಕಾರ ಮಾಡಬೇಕೋ ಮಾಡಬಾರ್ದು? ನಮಸ್ಕಾರ ಮಾಡಿದ್ರೆ ಫಲ ಏನು? ಮಹಾತ್ಮರಿಗೆ, ಗುರುಗಳಿಗೆ ನಮಸ್ಕಾರ ಭಾಳ ಮುಖ್ಯವಾಗಿರ್ತಕ್ಕಂಥ. ನಮಸ್ಕಾರ ಮಾಡಬೇಕು ನಾವೆಲ್ಲ. ನಮಸ್ಕಾರ ಯಾಕೆ ಮಾಡಬೇಕು, ಎದ್ರ ಸಲುವಾಗಿ ಮಾಡಬೇಕು? ಪ್ರಶ್ನೆ ಮಾಡ್ತಾನೆ. ಭಾಳ ಸುಂದರವಾಗಿರ್ತಕ್ಕಂಥ ಶಿಷ್ಯ ಆಗಿರ್ತಕ್ಕಂಥವ ಗುರುಗಳನ್ನ ನಮಸ್ಕಾರ ಪ್ರಶ್ನೆ ಮಾಡ್ತಾನೆ. ಗುರುಗಳಿಗೆ, ಮಹಾತ್ಮರಿಗೆ, ಸತ್ಪುರುಷರಿಗೆ ನಮಸ್ಕಾರ ಮಾಡಬೇಕೋ ಮಾಡಬಾರ್ದು? ಮಾಡಿದ್ರೆ ಫಲ ಏನು, ಬಿಟ್ಟರೆ ಫಲ ಏನು ಅಂತ ಕೇಳಿದ. ಅವಾಗ ಅಂದ್ರೆ ಮಾಡಿದ್ರೆ ಫಲ ಐತೆ ಅಂತ ಹೇಳಿದ್ರು ಗುರುಗಳು. ಹೆಂಗ ಅಂತ ಕೇಳಿದ್ರು ಅವ್ರು. ಇಲ್ಲಪ್ಪ, ಹೇಗೆ ಫಲ ಐತಂದ್ರೆ, ನೀವೊಮ್ಮೆ ಗುರುಗಳಿಗೆ ನಮಸ್ಕಾರ ಮಾಡಿದೆ ಅಂದರೆ, ಸತ್ಪುರುಷರಿಗೆ ನಮಸ್ಕಾರ ಮಾಡಿದೆ ಅಂದರೆ, ಭಗವಂತನಿಗೆ ನಮಸ್ಕಾರ ಮಾಡಿದೆ ಅಂದರೆ, ನೀ ಏನೋ ಒಂದು ದಿವಸ ಏನೋ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಏನು ಕೆಲಸ ಮಾಡಿರ್ತೀಯಲ್ಲ, ಪಾಪದ ಕೆಲಸ ಆಗಲಿ ಪುಣ್ಯ ಕೆಲಸ ಆಗಲಿ, ಪಾಪದ ಕೆಲಸ ಮಾಡಿರ್ತೇವೆ ನಾವು. ಎಷ್ಟೋ ಅಪ್ಪಿ ಮಾಡಿರ್ತೀವಿ, ತಿಳಿದನ ಮಾಡ್ತೀವಿ, ಅಥವಾ ಯಾವಾಗೋ ಮಾಡಿರ್ತೇವಲ್ಲ. ಆ ಪಾಪದ ಫಲ ಇವತ್ತೇ ನಾವು ಗುರುಗಳಿಗೆ ಪಾದಕ್ಕೆ ನಮಸ್ಕಾರ ಮಾಡ್ತೇವಲ್ಲ, ಆ ಪಾಪದ ಫಲ ಅವ್ರು ತಗೊತಾರಂತ. ಅವ್ರ ಪಾಪದ ಫಲ ಅವ್ರು ತಗೊತಾರೆ. ಎಷ್ಟೋ ಮನುಷ್ಯ ಮುಂಜಾನೆಯಿಂದ ಸಾಯಂಕಾಲವರೆಗೆ ಏನೇ ಮಾಡಿರ್ತಾನಲ್ಲ, ಅವನ ಜೀವನದೊಳಗೆ ತಿಳಿದೇ ಇರ್ತಕ್ಕಂಥ ಏನು ತಪ್ಪು ಮಾಡಿರ್ತಾನಲ್ಲ, ಆ ತಪ್ಪಿನ ಫಲವನ್ನ, ಆ ಪಾಪದ ಫಲವನ್ನ ಅವ ತಗೊಂತಾನಂತ. ಆ ಫಲ ಹೆಂಗಾಕೈತಂದ್ರೆ, ಆ ಗುರುಗಳು ಅವತ್ತೇನು ಪೂಜೆ ಮಾಡಿರ್ತಾರಲ್ಲ, ಇಷ್ಟಲಿಂಗ ಪೂಜೆ ಏನು ಮಾಡಿರ್ತಾರಲ್ಲ, ಅನುಷ್ಠಾನವನ್ನ ಏನು ಮಾಡಿರ್ತಾರಲ್ಲ, ಅದೇನು ಮಾಡಿರ್ತಾರಲ್ಲ, ಅದ್ರ ಫಲ ಅವನಿಗೆ ಹೋಗ್ತೈತಂತ, ಆ ಪೂಜಾ ಫಲ. ಆಮ್ಯಾಗ ನಮಸ್ಕಾರ ಮಾಡೋದ್ರಿ. ಇನ್ನು ಪಾದ ಪೂಜೆ ಮಾಡೋದ್ರ ಫಲ ಅಂತ ಹೇಳ್ತಾರ. ಪಾದ ಪೂಜೆ ಮಾಡೋದ್ರ ಫಲ, ಗುರುಗಳು ಪಾದ ಪೂಜೆ ಮಾಡಿದ್ರೆ ಎಂಥ ಫಲ ಸಿಗ್ತೈತಿ? ಗುರುಗಳು ಪಾದ ಪೂಜೆ ಮಾಡಿದ್ರೆ ಎಂಥ, ಒಮ್ಮೆ ಗುರುವಿನ ಪಾದ ಪೂಜೆಯನ್ನ ನಾವು ಮಾಡಿದ್ವಿ ಅಂದರೆ, ಮಹಾತ್ಮರ ಪಾದ ಪೂಜೆಯನ್ನ ಮಾಡಿದೀಪ ಅಂದರೆ, ನೋಡಿ ಮಾಲಿಂಗೇಶ್ವರ ಜೀವನದ ಚರಿತ್ರೆಯೊಳಗ, ಲೀಲೆಯೊಳಗ, ಪವಾಡದೊಳಗ ಹೇಗೆ ಹೇಳ್ತಾರಂದ್ರೆ, ದಂಪತಿಗಳು ಯಾವ ರೀತಿಯಾಗಿ ಮಹಾತ್ಮರನ್ನ ಕರೆಸಿ ಪಾದ ಪೂಜೆಯನ್ನು ಮಾಡಿ, ಪಾದೋಕವನ್ನು ಚಿಮ್ಕಿಸಿ ಅವರೆಲ್ಲ ಅವನ್ನ ಆಯ್ಕೆ ಆನಂತರ ಪ್ರಸಾದವನ್ನು ಮಾಡ್ತಾರಂದ್ರೆ, ಆ ಪೂಜೆದ ಫಲ, ಪಾದ ಪೂಜೆಯ ಫಲ ಎಂಥದೈತಂದ್ರೆ, ಅವು ಏನು ತಿಂಗಳಾನಗಂಟ್ಲೆ ಏನು ಪಾಪ ಮಾಡಿರ್ತಾನಲ್ಲ, ಆ ಪಾಪದ ಫಲ ಎಲ್ಲ ಹೋಗ್ತೈತಂತ. ಅವ್ರೇನು ಅನುಷ್ಠಾನ ಮಾಡ್ತಾರೆ, ಏನು ಪೂಜೆ ಮಾಡ್ತಾರೆ, ತಪಸ್ಸು ಮಾಡ್ತಾರಲ್ಲ, ಅದರ ಫಲ ಅವ್ರಿಗೆ ಸಿಗ್ತೈತಿ ಅಂತೇಳಿ ಹೇಳ್ತಾ ಬರ್ತಾರೆ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ, ಗುರುಗಳ ಸೇವೆಯನ್ನ, ಗುರುಗಳ ಪೂಜೆಯನ್ನ, ಗುರುಗಳ ಪಾದ ಪೂಜೆಯನ್ನ, ಗುರುಗಳಿಗೆ ನಮಸ್ಕಾರ ಅಂತಕ್ಕಂಥದ್ದು ಭಾಳ ದೊಡ್ಡದಾಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಪೂಜ್ಯರೆಲ್ಲ ಭಾಳ ಚೆನ್ನಾಗಿ ಮಾತನಾಡ್ತಾ ಬಂದಿದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ಇವತ್ತು ನೀವೆಲ್ಲ ಸೈದಾಪುರ ಗ್ರಾಮದೊಳಗ ನೋಡಿ ಒಂದು ಮಾತು ಹೇಳ್ತಾರೆ, ಕೊಲ್ಲವೆನೆಂಬ ಭಾಷೆ ದೇವನದಾರೆ, ಗೆಲ್ಲವೆನೆಂಬ ಭಾಷೆ ಭಕ್ತಂದು ಅಂತ ಹೇಳ್ತಾರೆ. ಹೌದಲ್ರಿ ಗವಾಯಿಗಳು? ಭಗವಂತ ಪರೀಕ್ಷೆ ಮಾಡಿದ, ಅಜ್ಜರು ಹೇಳಿದೊಳಗೆ ಭಕ್ತನ ಪರೀಕ್ಷೆ ಮಾಡಿದ. ನನಗೆ ನಿಮಗೆ ಬಳಿ ಬಂತು, ಎಲ್ಲ ಬಂದರೂ ಸಹ ನೀವು ಮಳೆ ಬಂದರೂ ನಾವು ತಗಡು ಹಾಕ್ತೇವೆ, ಪತ್ರಾಸ ಹಾಕ್ತೇವೆ, ಮಳೆ ಬಿಟ್ಟು ಮಳೆ ಹಾಕಿ ಬಂದರೂ ನಾವು ಪ್ರವಚನ ಬಿಡಂಗಿಲ್ಲ ಅಂತೇಳಿ ನೀವು ಏನು ಮಾಡಿರಲ್ಲ, ಆ ಭಗವಂತ ಮಳೆಯನ್ನು ನಿಲ್ಲಿಸಿದ್ರೆ ಪ್ರವಚನ ನಿಲ್ಲಿಸ್ತಿಲ್ಲ. ಅದಕ್ಕೆ ಯಾಕಂದರೆ ಭಕ್ತಿ ಅಂತಕ್ಕಂಥದ್ದು ಹೇಳ್ತಾರೆ. ಅಂಥ ಭಕ್ತಿ ಶ್ರದ್ಧೆಯನ್ನು ನಾವೆಲ್ಲ ಮಾಡ್ತಾ ಇದ್ರಿ. ಇದೇ ರೀತಿ ಪ್ರತಿ ವರ್ಷ ಮಾಡ್ಕೊಂತ ಹೋಗ್ರಿ, ಆ ಭಗವಂತನ ಸೇವೆಯನ್ನು ಮಾಡ್ರಿ ಅಂತಕ್ಕಂಥ ಮಾತು ಹೇಳ್ತಾ. ಯಾಕಂದರೆ ಇಷ್ಟು ಸುಂದರವಾಗಿರ್ತಕ್ಕಂಥ ಗುಡಿಯನ್ನು ಕಟ್ಟಿ ಭಾಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಇದೇ ರೀತಿ ತಾವೆಲ್ಲ ಮಾಡ್ಕೊಂತ ಹೋರಿ ಅಂತಕ್ಕಂಥ ಮಾತು ಹೇಳಿ ನಮ್ಮೆಲ್ಲರಿಗೆ ಶುಭ ಕೋರಿ 2 ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ವಿ.
ಇಲ್ಲಿಯವರೆಗೆ ಈಗ ತಾನೇ ಶ್ರೀ ಶಿವಲಿಂಗೇಶ್ವರ ಮಠ ಬಾಂಕೆಡ ಸೇವಕರು ಕೂಡ ಈ ನಮ್ಮ ಶಿವಲಿಂಗೇಶ್ವರ ಜಾತ್ರೆ ನಿಮಿತ್ತವಾಗಿ ನಮ್ಮ ಸೈಲಾಪುರ ಗ್ರಾಮಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಸೈಲಾಪುರ ಗ್ರಾಮದ ಸಮಸ್ತ ಗುರು ಹಿರಿಯರ ಪರವಾಗಿ ಅವರಿಗೆ ತುಂಬಾ ಧನ್ಯವಾದಗಳು. ಇವತ್ತಿನ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಪರಮ ಪೂಜ್ಯ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಜಡಿಸಿದ್ದೇಶ್ವರ ಮಠ ಅವರು ಅತಿ ಸುಂದರವಾಗಿ ನಮಗೆ ಪ್ರವಚನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ಇವತ್ತಿನ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಪರಮ ಪೂಜ್ಯ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳು ಜಡಿಸಿದ್ದೇಶ್ವರ ಮಠ ಅವರಿಗೆ ನಮ್ಮ ಗ್ರಾಮದ ಪೊಲೀಸ್ ಪಾಟೀಲರಾದಂತ ರಮಣಗೌಡ ಪಾಟೀಲ್ ಹಾಗೂ ಮಾಲಿಂಗಪ್ಪ ಸಿದ್ದಪ್ಪ ಬಾಯಕೋಳಿ ಅವರು ತ್ಯಾಗ ಸನ್ಮಾನ ಮಾಡುವುದರ ಮುಖಾಂತರ ಗೌರವಿಸಬೇಕೆಂದು ನಮ್ಮಲ್ಲಿ ವಿನಂತಿ. ಪಶುಪತಿ ಜಗಕ್ಕೆ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣಯ್ಯ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀನಿಗದೆ ಮತ್ತಾರು ಇಲ್ಲವೇ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ನಿಂಗ ಬನ್ನಿ ಹರ ಹರ ಮಹಾದೇವ್.